ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಆತ್ಮರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಪ್ರಿಯರೇ. ಈ ದಿನ ದೇವರ ಮಾತುಗಳನ್ನು ಹೇಳುವುದಕ್ಕೂ ನೀವು ಕೇಳುವುದಕ್ಕೂ ದೇವರು ಒಳ್ಳೆಯ ಸಮಯವನ್ನು ಮಾಡಿಕೊಟ್ಟಿದ್ದಾರೆ. ಈ ಸಮಯದಲ್ಲಿ ಚಿಕ್ಕ ಒಂದು ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯದ ಭಾಗವನ್ನು ಪ್ರಾರಂಭ ಮಾಡಿಕೊಳ್ಳುವವರಾಗಿರೋಣ. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡೋಣ. ತಂದೆ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಈ ದಿನ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ತಂದೆ ನನಗೆ ಒಳ್ಳೆಯ ಸಮಯವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು ತಂದೆ. ಹೇಳುವಂಥ ಮಾತು ತಂದೆ ನನ್ನದಾಗಿರದೆ, ನನ್ನ ಆಲೋಚನೆಯಿಂದ ನಾನು ಮಾತನಾಡದೆ, ನಿಮ್ಮ ಆತ್ಮನ ಪ್ರೇರೇಪಣೆಯಿಂದ ಬರುವಂಥ ಮಾತುಗಳನ್ನೇ ಆಡೋದಕ್ಕೆ ಸಹಾಯ ಮಾಡಿರಿ ತಂದೆ. ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾದಂಥ ವಿವೇಕವನ್ನು, ಹೇಳುವವನಾದ ನನಗೆ ಬೇಕಾಗಿರುವಂಥ ಜ್ಞಾನವನ್ನು ಒದಗಿಸಿಕೊಟ್ಟು ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮ ಒಬ್ಬರದೇ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಈ ಮನವಿಯನ್ನು ನನ್ನ ರಕ್ಷಕನು ನಿಮ್ಮ ಪ್ರಿಯಕುಮಾರನಾದ ಕ್ರಿಸ್ತೇಸು ನಮ್ಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಪ್ಪ ತಂದೆ, ಆಮೇಲೆ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಆತ್ಮರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು ಪ್ರಿಯರೇ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬುತ್ತೇನೆ. ಯಾಕಂದರೆ ದೇವರನ್ನು ಆಶ್ರಯಿಸುವವರು ಖಂಡಿತ ಯಾವತ್ತಿಗೂ ಆಶಾಭಂಗ ಪಡುವುದಿಲ್ಲ. ಕ್ಷಣಿಕ ಮಾತ್ರ ನಮ್ಮ ದುಃಖವು ಅಗಲಿ ನಮಗೆ ಸಂತೋಷವನ್ನು ಉಂಟು ಮಾಡುವಂಥ ದೇವರು ನಮಗೆ ಸಿಕ್ಕಿದವರಾಗಿದ್ದಾರೆ. ಈ ಸಮಯದಲ್ಲಿ ಪ್ರಿಯರೇ, ನಾವು ಕಳೆದ ದಿನಮಾನಗಳಲ್ಲಿ ನೋಡುವಾಗ ಆದಿಕಾಂಡ 4ನೇ ಅಧ್ಯಾಯ ಕೊನೆಯವರೆಗೂ ನಾವು ಮುಗಿಸ್ಕೊಂಡೋ ಪ್ರಿಯರೇ. 4ನೇ ಅಧ್ಯಾಯದಲ್ಲಿ ನಡೆದಂಥ ಸನ್ನಿವೇಶಗಳು, 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆದಾಮನು ತಿರ್ಗಾ ಆದಾಮನ ಚರಿತ್ರೆ, ಆದಾಮನು ಕೂಡಲು ಓಕೆನಾ ಮಕ್ಕಳು ಹುಟ್ಟಿದಂಥ ಒಂದು ಸಂದರ್ಭವನ್ನು ನಾವು ನೋಡಿದ್ದೇವೆ ಪ್ರಿಯರೇ. ದೇವರು ಆಶೀರ್ವಾದ ಮಾಡಿದಂಥದ್ದನ್ನು ಎಲ್ಲವನ್ನು ನೋಡಿದ್ದೇವೆ. 5ನೇ ಅಧ್ಯಾಯದಲ್ಲಿ ನಾವು ನೋಡಿದ ಹಾಗೆ ಅನೇಕರ ಆಯುಷ್ಕಾಲ, ವಂಶಾವಳಿಗಳು, ಅಂದರೆ ಯಾವ ಮನುಷ್ಯನಿಂದ ಯಾರು ಹುಟ್ಟಿದರು ಅನ್ನುವಂಥ ನಮ್ಮ ತಾತಂದಿರ ಚರಿತ್ರೆ ಇದೆ ಪ್ರಿಯರೇ. ಈಗ ನಾವು ಜಲಪ್ರಳಯವನ್ನು ಕುರಿತು, ಅಂದರೆ 6ನೇ ಅಧ್ಯಾಯ, ಆದಿಕಾಂಡ 6ನೇ ಅಧ್ಯಾಯವನ್ನು ನಾವು ಈ ದಿನ ಧ್ಯಾನ ಮಾಡೋರಾಗಿರ್ತೇವೆ ಪ್ರೇರೆ. ಪ್ರತಿಯೊಬ್ಬರು ಆಲೋಚನೆ ಮಾಡಿ, ನೀವು ಯಾವುದೇ ಜನಾಂಗದವರಾಗಿರ್ಬೋದು, ಯಾವುದೇ ಕುಲ ಭಾಷೆಯವರಾಗಿರ್ಬೋದು, ಒಂದು ಸಾರಿ ಪ್ಲೇಸ್ಟೋರಲ್ಲಿ ಹೋಗಿ ಸತ್ಯವೇದ ಗ್ರಂಥವನ್ನು ನೀವು ಅಪ್ಲೋಡ್ ಮಾಡ್ಕೊಳ್ಳಿ, ಅಂದರೆ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಒಂದು ಸಾರಿ ಪರಿಶೀಲನೆ ಮಾಡಿ, ಹೇಳುತ್ತಿರುವಂಥ ಮಾತು ಸತ್ಯವೇದ ಗ್ರಂಥದಲ್ಲಿ ಇದೆಯೋ ಇಲ್ಲೋ ಅಂತ ನೀವು ಆಲೋಚನೆ ಮಾಡಿ. ಕ್ಷಮಿಸಿ ಪ್ರೇರೆ. ಓಕೆ, ಆದಿಕಾಂಡ 6ನೇ ಅಧ್ಯಾಯ 1ನೇ ವಚನದಿಂದ ಓದಿಕೋಣ. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಏನ್ ಬೇರೆ ಮತ್ತೊಂದ್ಸರಿ ಓದ್ತೀನಿ. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯರ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡ್ರು ಅಂದರೆ ಅನೇಕರು ಸೌಂದರ್ಯವತಿಯರು ಹುಟ್ಟಿರುವಾಗ ಬೇರೆ ಅನೇಕ ಸುಂದರವಾಗಿರುವಂಥ ಸ್ತ್ರೀಯರು ಹುಟ್ಟಿರ್ಬೋದು. ಅದೇ ಹೇಳುತ್ತೆ ಅಲ್ವ ಅಲ್ಲಿ, ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು, ಅಂದರೆ ಇವರಿಗೆ ಮನೇಲಿರುವಂಥ ತಂದೆ ತಾಯಿಗೆ ಇಷ್ಟ ಆಗೈತೆ ಇಲ್ಲೋ ಗೊತ್ತಿಲ್ಲ, ತಮಗಿಷ್ಟ ಆಗಬೇಕು, ತನ್ನ ದೇಹಕ್ಕೆ ಇಷ್ಟ ಆಗಬೇಕು ಅಲ್ವಾ. ಮನುಷ್ಯನ ಪರಿಸ್ಥಿತಿ ಈ ದಿನ ಏನಿದೆ ಪ್ರಿಯರೇ, ಒಬ್ಬ ಪುರುಷನ ಪರಿಸ್ಥಿತಿ ಏನಿದೆ ಈ ದಿನ, ಚಿಕ್ಕ ವಯಸ್ಸಲ್ಲಿ ಪ್ರಿಯರೇ ಗಂಡು ಮಗ ಹುಡ್ತಾ ಅಂತ ಎಷ್ಟು ಆಸೆಯಿಂದ ಪ್ರಿಯರೇ, ಎಷ್ಟು ಹರಕೆಗಳನ್ನ ಕಟ್ಕೊಂಡಿರ್ತಾರೆ ಕೆಲವರು ತಾಯಂದಿರು, ಎಷ್ಟೋ ವ್ರತಗಳನ್ನು ಮಾಡಿರ್ತಾರೆ, ಎಷ್ಟೋ ಉಪವಾಸಗಳನ್ನು ಮಾಡಿ ನನಗೆ ಗಂಡು ಮಗುನೇ ಬೇಕು ಅಲ್ವಾ, ಗಂಡು ಮಗುನೇ ಬೇಕು ಅಂತ ಅನೇಕರು ಪ್ರಿಯರೇ ಈಗಿನ ಕಾಲದಲ್ಲಿ ನೋಡುವಾಗ ಗಂಡು ಮಗುನೇ ಬೇಕು ಅಂತ ಅನೇಕರು ಗಂಡು ಮಗುವನ್ನು ಪಡೆಯೋದನ್ನು ನೋಡ್ತೇವೆ. ಅಂದರೆ ದೇವರು ಇಷ್ಟಪಟ್ಟು ಕೊಡ್ತಾರೆ ಪ್ರಿಯರೇ. ಅಂದರೆ ನಾವು ಬೇಡೋದ ಮೇಲೆಗಿಂತಲೂ ದೇವರು ನಮ್ಮ ಮನಸ್ಸನ್ನು ನೋಯಿಸೋದಕ್ಕೆ ಇಷ್ಟಪಡಲ್ಲ. ದೇವರ ಮನಸ್ಸಿಗೆ ನಾವು ನೋವು ಉಂಟಾಗುವಂಥ ರೀತಿಯಲ್ಲಿ ನಮ್ಮ ಜೀವನ ಇದ್ದರೂ ದೇವರು ಎಷ್ಟು ಮಹಿಮೆ ಉಳ್ಳ ಕರುಣೆ ಉಳ್ಳ ದೇವರಂದ್ರೆ, ದೇವರ ಮನಸ್ಸಿಗೆ ಹರ್ಟ್ ಆಗುವಂಥ ರೀತಿಯಲ್ಲಿ ನಮ್ಮ ಜೀವಿತ ಇದ್ರು, ನಮಗೆ ಹರ್ಟ್ ಆಗುವಂಥ ರೀತಿಯಲ್ಲಿ ದೇವರು ನಮಗೆ ಪ್ರತಿಫಲವನ್ನು ಕೊಡ್ತಾರೆ. ಗಂಡು ಮಗುನೇ ಬೇಕು ಅಂತ ಆಸೆ ಪಟ್ಟು ಗಂಡು ಮಕ್ಕಳು ಪಡ್ಕೋತಾರೆ ಬೇರೆ. ಓಕೆನಾ.
ಈಗ ಈ ಗಂಡು ಮಕ್ಕಳು ಏನಾಗಿದ್ದಾರೆ ಅಂದರೆ ಹೆಣ್ಣು ಮಕ್ಕಳ ಸೌಂದರ್ಯವನ್ನು ನೋಡಿ ಅವ್ರ ಹಿಂದೆ ತಿರುಗುವಂಥದ್ದು. ಒಂದು ಕೆಲ್ಸಕ್ಕೆ ಹೋಗಲ್ಲ, ತಂದೆ ತಾಯಿನ ಸಾಕಲ್ಲ, ವೃದ್ಧಾಪ್ಯದಲ್ಲಿ ಅವ್ರಿಗೆ ಕೈ ಹಿಡಿಯಲ್ಲ, ಮತ್ತೆ ಅವ್ರ ಹತ್ರನೇ ಕಿತ್ಕೊಂಡು ತಿನ್ನುವಂಥ ದುರ್ಬುದ್ಧಿ ಯಾರಲ್ಲಿ? ಕೆಲವರು ಗಂಡು ಮಕ್ಕಳಲ್ಲಿ 50% ಇರ್ಬೋದು. ನಾನು ನೋಡಿದಾಗ 50% ಇರ್ಬೋದು. ಒಂದು ವಿಡಿಯೋ ನೋಡಿದೆ, ಈ ಐಫೋನ್ ತಗೋಬೇಕಂತ ಒಬ್ಬ ಹುಡುಗ ಏನು ಮಾಡಿದಾನಂದ್ರೆ ತನ್ನ ತಾಯಿಗೆ ತುಂಬ ಹಿಂಸೆ ಕೊಟ್ಟಿದ್ದಾನೆ. ಹಿಂಸೆ ಅಂದರೆ ತಾಯಿಗೆ ಹೊಡೆದಿಲ್ಲ ಬಡ್ದಿಲ್ಲ, 3 ದಿವಸ ಆಹಾರ ಬಿಟ್ಟಿದ್ದಾನೆ. 3 ದಿವಸ ಆಹಾರ ಬಿಟ್ಟಿರೋದಕ್ಕೆ ಅಮ್ಮನ ಕರುಳು ಚುರುಕಾಗಿ ಅಂಗಡಿಗೆ ತಗೋಗಿ ಇಷ್ಟು ಹಣದ ಗಂಟನ್ನು ತಗೋಗಿ ಕೊಟ್ಟು ತನಗೆ ಏನೋ ಫೋನ್ ಬೇಕಂತ ಕೊಡ್ರಪ್ಪ, 3 ದಿವಸದಿಂದ ಊಟ ಮಾಡಿಲ್ಲ ನನ್ನ ಮಗ, 3 ದಿವಸದಿಂದ ಊಟ ಮಾಡಿಲ್ಲ ನನ್ನ ಮಗನಿಗೆ, ತಗೊಳ್ಳಿಮ್ಮ. ಅವರು ಹಾಕಿರುವಂಥ ಹಳೆ ವಸ್ತ್ರಗಳನ್ನು ನೋಡಿ, ಅಮ್ಮ ನೀವು ಏನು ಕೆಲಸ ಮಾಡುವವರು, ನೀವು ನೋಡಿದ್ರೆ ಶ್ರೀಮಂತ ಥರ ಕಾಣ್ತಾ ಇಲ್ವಲ್ಲ, ಇರೋರ ಥರ ಕಾಣ್ತಾ ಇಲ್ವಲ್ಲ, ಈ ಥರ ನಿಮ್ಮ ಮಗ ನೋಡಿದ್ರು ಈ ರೀತಿ ಥರ ಕಾಣ್ತಾ ಇಲ್ವಲ್ಲ, ಯಾರು ನೀವು ಅಂತ ಅಂದರೆ, ಒಂದು ದೇವಸ್ಥಾನದ ಮುಂದೆಯಲ್ಲಿ ಹೂವು ಮಾರುವಂಥ ಅಮ್ಮ, ದೇವಸ್ಥಾನದ ಬಳಿಯಲ್ಲಿ ಹೂವು ಮಾರುವಂಥ ಅಮ್ಮಳು ಪ್ರೇರೆ ಆತಳು. ಈತನ ಮಗನಿಗೆ ಬಂದಿರೋಂಥ ದುಷ್ಟ ಆಲೋಚನೆ ಏನು? ನಾನು ಐಫೋನ್ ತಗೊಂಡು ಹುಡುಗಿರ ಮುಂದೆ ಹ್ಯಾಂಕಾಗಿ ಬದುಕಬೇಕು, ದೊಡ್ಡ ಮನುಷ್ಯನಾಗಿ ನಾನು ತೋರಿಸ್ಕೋಬೇಕು, ನನ್ನ ಹತ್ರ ಐಫೋನ್ ಇದೆ, ಹೆಣ್ಮಕ್ಳೆಲ್ಲ ನೀವೆಲ್ಲ ನನ್ನ ಕಡೆ ನೋಡಬೇಕು. ಫೋನ್ ತಗೊಂಡು ಏನಾದರೂ ಅಮ್ಮಂದೇನಾದರೂ ವಿಡಿಯೋ ಮಾಡಾಕ್ದ, ನನ್ನ ತಾಯಿ ಎಷ್ಟು ಒಳ್ಳೆಯವಳು, ನಾನು ಕಷ್ಟಪಟ್ಟು ನಾನು 3 ದಿವಸ ಆಹಾರ ಬಿಟ್ಟಿದ್ದಕ್ಕೋಸ್ಕರ ನಮ್ಮ ಅಮ್ಮ ನನಗೆ ಫೋನ್ ಕೊಡಿಸ್ಲು ಅಂತ ಒಂದು ವಿಡಿಯೋ ಏನಾದರೂ ಮಾಡಿ ಸೋಷಿಯಲ್ ಮೀಡಿಯಾ ಏನಾದರೂ ಹಾಕ್ದೇನಪ್ಪ. ದರಿದ್ರದವನು ನಿನ್ನ ಫ್ರೆಂಡ್ಸ್ಗಳ ಮುಂದೆ ಏನೋ ತೋರಿಸೋದಕ್ಕೋಸ್ಕರ, ಏನೋ ಹೊಗಳ್ಕೊಳ್ಳೋದಕ್ಕೋಸ್ಕರ ನೀನು ನಿನ್ನ ತಾಯಿಯ ರಕ್ತದ ಮೇಲೆ ಕಾಲಾಡಿಸಿ ಫೋನ್ ತಗೊಂಡಂಥ ಮಗನೇ, ನಿನಗೇನಾದರೂ ನಿಯತ್ತನ್ನೋದೈತಾ? ಹುಡ್ದಾಗಿಂದ ನಿನ್ನ ಚಡ್ಡಿಯಿಂದ ಹಿಡ್ದು, ನಿನಗೆ ಹಾಕುವಂಥ ಪ್ಯಾಂಟಿಂದ ಹಿಡ್ದು, ಒಳಗಡೆ ಹಾಕುವಂಥ ವಸ್ತ್ರದಿಂದ ಹಿಡ್ದು ಎಲ್ಲವನ್ನು ನೀನು ಕೊಡಿಸ್ತಾನಂತ ನಿನ್ನ ತಾಯಿ. ನಿನ್ನ ಜೀವಮಾನದಲ್ಲಿ ದುಡಿದು ನಿನ್ನ ತಾಯಿ ಅಪ್ಪ ಅಮ್ಮನಿಗೆ ನೀನು ಆಹಾರ ಆಗ್ತಾ ಇಲ್ಲ. ನಿನಗೆ ಹೆತ್ತಿರೋಂಥ ನಿನ್ನ ಗಂಡು ಮಗು ಅಂತ ಹೆತ್ತಿದಾರಲ್ಲ, ನಿನ್ನ ಗಂಡು ಮಗು ಅಂತ ಹೆತ್ತಿರೋಂಥ ದರಿದ್ರತನಕ್ಕೆ ನಾನೇ ಸಾಕುವಂಥ ಪರಿಸ್ಥಿತಿ ಆಗಿದೆ. ನಿನ್ನ ಜಾಗದಲ್ಲಿ ಹೆಣ್ಮಗು ಇದ್ದಿದ್ರೆ, ಅಯ್ಯೋ ನಿನ್ನ ಜಾಗದಲ್ಲಿ ಹೆಣ್ಮಗು ಇದ್ದಿದ್ರೆ ಮನೆ ಪಾತ್ರೆ ಬೆಳಗೋಳು, ಮನೆ ಮುಂದೆ ರಂಗೋಲಿ ಹಾಕೋಳು, ಹುಷಾರಿಲ್ಲ ಅಂದಾಗ ಅಡುಗೆ ಮಾಡಾಕೋಳು. ಹೆಣ್ಮಗು ಹುಟ್ಟಿದ್ರೆ ನಿನ್ನ ಜಾಗದಲ್ಲಿ. ಮತ್ತೆ ಗಂಡ್ಸಂತ ಹೆತ್ತಂತ ನಿನಗೆ ಏನೋ ಬಂದಿದೆ, ರೋಗ ಏನು ಬಂದಿದೆ? ಗಂಡು ಮಗು ಅಂತ ಪಡ್ಕೊಂಡಲ್ಲ ನಾವು. ನಮ್ಮ ವಂಶ ಉದ್ಧಾರ ಮಾಡ್ತಾನಂತ ನಾವು ಅವನ್ನ ಪಡ್ಕೊಂಡಲ್ಲ. ನಿಮ್ಮ ವಂಶವನ್ನ ನಿರಂಶ ಮಾಡ್ತಾರದೇ ಗಂಡು ಮಕ್ಕಳು. ಇದನ್ನ ಆಲೋಚನೆ ಮಾಡಿ, ಹೆಣ್ಣು ಮಕ್ಕಳನ್ನ ತಿರಸ್ಕಾರ ಮಾಡಿ ಗಂಡು ಮಕ್ಕಳೇ ನನ್ನ ಮನೆ ಉದ್ಧಾರ, ನನ್ನ ಮನೆ ಜ್ಯೋತಿ ಬೆಳಗೋಸೋರು ಅಂತ ನಾವು ಅನ್ಕೊಂಡಿರ್ತೀವಿ ಅಮಾಯಕರು. ಹೆಣ್ಣು ಮಕ್ಕಳನ್ನ ಕೇವಲ ನೋಡಿ ಗಂಡು ಮಕ್ಕಳಿಗೆ ಎಲ್ಲೋ ಉನ್ನತ ಸ್ಥಾನದಲ್ಲಿ ಮಡಗ್ತೀವಿ ನಾವು. ಲಾಸ್ಟಲ್ಲಿ ತಂದೆ ತಾಯಿಗಳಿಗೆ ಕರುಣೆ ಉಳ್ಳ ಹೃದಯದಿಂದ ನೋಡುವಂಥವ್ರೆ ಹೆಣ್ಣು ಮಕ್ಕಳುಗಳು. ತನ್ನ ಗಂಡನ ಮನೆಯಲ್ಲಿದ್ರೂ ತಂದೆ ತಾಯಿ ಕುರಿತು ಆಲೋಚನೆ ಮಾಡೋರೆ ಹೆಣ್ಮಕ್ಳುಗಳು ಪ್ರೇರೆ. ಗಂಡು ಮಕ್ಕಳು 90% ನಾನು ನೋಡ್ದಂಗೆ ಪ್ರೇರೆ. ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ, ನಾನು ಒಂದು ಕಾಲದಲ್ಲಿ ನನ್ನ ತಂದೆ ತಾಯಿನ ಕುರಿತು ಆಲೋಚನೆ ಮಾಡಿಲ್ಲ. ನನ್ನ ಮನೆ ಕುಟುಂಬವನ್ನು ನಡೆಸ್ತಾ ಇದೆ ನನ್ನ ತಂಗಿ. ನನ್ನ ತಂದೆ ತಾಯಿಯಿಂದ ಬರುವಂಥ ಹಣವನ್ನೇ ದೋಚ್ಕೊಳ್ಳೋದಕ್ಕೆ ಆಸೆ ಪಡ್ತಾ ಇದೆ ಹೊರತು ದೇವರನ್ನು ನಂಬೋಕ್ಕಿಂತ ಮುಂಚೆ ನನ್ನ ತಂದೆ ತಾಯಿಯಿಂದ ಬರುವಂಥ ಸಂಪಾದನೆ, ಅವರ ಹಣವನ್ನೇ ದೋಚಿಕೊಂಡು ನಾನು ಹುಡುಗರ ಜೊತೆ ಎಂಜಾಯ್ ಮಾಡ್ಬೇಕಂತ ಆಲೋಚನೆ ಮಾಡ್ತಾ ಇದ್ದೀನಿ ಹೊರತು ನನ್ನ ತಂದೆಯ ಕಷ್ಟ ಸುಖವನ್ನು ನೋಡುವಂಥ ಮಗನ ನಾನು ಆಗಿರಲಿಲ್ಲ. ಮನೆಗೆ ರಾಕ್ಷಸನಾಗಿದ್ದೆ ನಾನು. ಈ ದಿನದ ಗಂಡು ಮಕ್ಕಳ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಒಂದು ಹೆಣ್ಣು ನಕ್ಬಿಟ್ರೆ ಸಾಕು, ಅವಳು ಜೀವನ ಪೂರ್ತಿ ಅವಳಿಗೋಸ್ಕರ ನಾಯಿ ಥರ ಹಂದಿ ಥರ ತಿರುಗ್ತಾ ಇರೋದೆ. ಅಮ್ಮ ಅಳ್ತಾ ಇದ್ರೆ ಅವಳು ಕಣ್ಣೀರು ನೋಡಲ್ಲ. ಯಾವಳೊಬ್ಳು ನಕ್ಕದ್ಲು ಅಂತ ನಾಯಿ ಥರ ಸುತ್ತಾ ಇರ್ತಾನೆ. ಅಮ್ಮ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ, ನಿನ್ನನ್ನು ಹೆತ್ತಿದ್ದಕ್ಕೋಸ್ಕರ ದುಃಖ ಪಡ್ತಾ ಇದ್ದಾಳೆ. 4 ಜನ ಮುಂದೆ ಏನಮ್ಮ ಇಂಥ ಮಗನನ್ನ ಎತ್ತಿದ್ಯಾ, ನಾಯಿ ಥರ ಅಲಿತಾ ಇರ್ತಾನೆ ನಮ್ಮ ಅವಳ ಜೊತೆ ಅಂತ ಅಂದ್ರು. ಅವಳು ದುಃಖ ಪಡ್ತಾ ಇದ್ದಾಳೆ, ಅವಮಾನ ಪಡ್ತಾ ಇದ್ದಾಳೆ ನಿನ್ನನ್ನು ಹೆತ್ತದಕ್ಕೋಸ್ಕರ. ಆ ದಿನ ದೇವರು ಇಂಥವ್ರನ್ನ ಹೆತ್ತದಕ್ಕೋಸ್ಕರ ದೇವರು ನೊಂದ್ಕೋತಾ ಇದ್ದಾರೆ ನೋಡಿ. ಅಲ್ಲಿ ಅದನ್ನೇ ತಾನೆ, ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯರ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ನಿನಗಿಷ್ಟ ಆದ್ರೆ ಸಾಕು, ನನಗಿಷ್ಟ ಆದ್ರೆ ಸಾಕು. ಯಾವನಿಗೇನು ಇಷ್ಟ ಆಗಬೇಕು? ನಾನು ಇಷ್ಟಪಡ್ತೀನಿ,
ಲವ್ ಮಾಡ್ತೀನಿ, ಓಡಿಸ್ಕೋಗಿ ಮದುವೆ ಆಯ್ತೀನಿ ಅಷ್ಟೇ. ಯಾರು ಕೇಳೋರು? ತಂದೆ ತಾಯಿ ಯಾರು ನೀವು ಕೇಳೋರು? ಹೌದಾ? ಅವ್ರೇನು ಅನ್ಕೋತಾರೆ ಗೊತ್ತಾ? ಲವ್ ದರಿದ್ರದವನೇ, ನಿನ್ನನ್ನು ಹೆತ್ತಾಗ ನೀನು ಇಂಥ ಕೃತ್ಯ, ಇಂಥ ನರಭಕ್ಷಕ ಆಯ್ತೀಯ ಅಂತ ನಮ್ಗೆ ಗೊತ್ತಾಗಿರೆ ನಿನ್ನ ಕತ್ತ ಮೇಲೆ ಕಾಲಿಟ್ಟು ಆ ದಿನನೇ ಕೊಂದಾಗ್ತಾ ಇದ್ದ ನಿನ್ನ ನಮ್ಮ ಹೊಟ್ಟೆ ಉರಿಸ್ತೀಯ ಅಂತ ನಮ್ಗೆ ಗೊತ್ತಾಗಿದ್ರೆ ಆ ದಿನ ನಾನು ನಿನ್ನ ಬದುಕೋದಕ್ಕೆ ಬಿಡ್ತಾ ಇರಲಿಲ್ಲ ಕಣೋ ಈ ಭೂಮಿ ಮೇಲೆ. ಎಷ್ಟು ಹೆಣ್ಣು ಮಕ್ಳು ಜೀವನನ ಹಾಳು ಮಾಡಿದ್ವಿ. ಇವಾಗ ಯಾಕೋ ಆ ಹೆಣ್ಣು ಮಗುನ ಜೀವನ ಮಾಡೋಕ್ಕೆ ಅವಳ ಜೊತೆ ಅವಳನ್ನ ಕರ್ಕೋಗಿದೆ. ಅವ್ರ ತಾಯಿ ತಂದೆಗಳು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟವ್ರು ಕಣೋ ನಮ್ಮ ಬಗ್ಗೆ. ಪೊಲೀಸವ್ರು ಬೈತಾ ಇದ್ದಾರೆ, ಬಾಯಿ ಬಂದಾಗ ಬೈತಾ ಇದ್ದಾರೆ ಪೊಲೀಸವರು. ಎಂಥ ದರಿದ್ರ ಮಗನನ್ನ ಇತ್ತಮ್ಮ, ಶಿಕ್ಷೆ ಮೋಕ್ಷ ಕಲ್ಸಿಲ್ಲಲ್ಲಮ್ಮ ಮಗನಿಗೆ. ನೋಡಮ್ಮ, ಇನ್ನೊಬ್ರು ಹೆಣ್ಮಕ್ಳನ್ನ ಕರ್ಕೋಗಿದ್ದಾರೆ. ನಿಮ್ಮನೆ ಹೆಣ್ಮಕ್ಳನ್ನ ಯಾರಾದ್ರೂ ಕರ್ಕೋದ್ರೆ ನೀವು ಸುಮ್ಮನೆ ಇರ್ತೀರೇನಮ್ಮ ಅಂತ ಎಂಥ ಅವಮಾನಕರವಾದಂಥ ಮಾತುಗಳನ್ನು ತಂದೆ ತಾಯಿಗಳು ಅನುಭವಿಸ್ತಾ ಇರ್ತಾರೆ. ಅದು ಗೊತ್ತಾ? ನಿಮ್ಗೆ ಗೊತ್ತಾ? ಯೌವನಸ್ಥ ಹುಡುಗರೇ, ನಿಮ್ಗೆ ಏನಾದರೂ ಅರ್ಥ ಆಯ್ತಾ? ತಂದೆ ತಾಯಿ ವೇದನೆ, ತಂದೆ ತಾಯಿ ಕಷ್ಟ, ತಂದೆ ತಾಯಿ ಅವಮಾನ ನಿಮ್ಗೆ ಏನಾದರೂ ಒಂದು ದಿವಸ ಅರ್ಥ ಮಾಡ್ಕೊಂಡಿದ್ದೀರಾ ನೀವು? ಇಷ್ಟ ಬಂದ ಹಾಗೆ ತಿರುಗ್ತಾ ಇರ್ತೀರ, ಪೋಖರಿಗಳ ಹಾಗೆ, ಪರೋಡಿಗಳ ಹಾಗೆ ಸಿನಿಮಾಗಳನ್ನು ನೋಡುತ್ತಾ ಮನೆಯಲ್ಲಿರುವಂಥ ಹಣವನ್ನು ಕದ್ಕೊಂಡು ಅವನ ಜೊತೆ ಕುಡಿಯುವಂಥದ್ದು, ಇವಳ ಜೊತೆ ಹೋಗುವಂಥದ್ದು, ಈ ಥರ ಪೊರ್ಕಿಗಳಾಗಿ ನಾವು ಅಲಿತಾ ಇದ್ದೀರಲ್ಲ. ಯಾವತ್ತಾದ್ರೂ ತಂದೆ ತಾಯಿಗಳ ನೋವನ್ನು, ಅವರ ವೇದನೆಯನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದೀರಾ? ಬದುಕಿರೋವರೆಗೂ ನಿಮ್ಗೆ ಅರ್ಥ ಆಗಲ್ವಾ? ಸತ್ತಾದ್ಮೇಲೆ ಅರ್ಥ ಮಾಡ್ಕೊಂಡು ಪ್ರಯೋಜನ ಆದ್ರೂ ಏನು? ಹೋಗಿ ಸಮಾಧಿಲಿ ಅಳಬೇಕಾಗತ್ತೆ ಅಷ್ಟೇ ನಮ್ಮಿಂದ ಆಗೋದು. ಗಂಡಸಾಗಿ ನಾವು ಸಮಾಜದಲ್ಲಿ ನಾಲ್ಕು ಒಳ್ಳೆ ಹೆಸರು ತಂದ್ಕೊಡೋದು ಬಿಟ್ಟು ತಂದೆ ತಾಯಿಯ ಮನಸ್ಸನ್ನು ನೋಯಿಸುವಂಥದ್ದು, ಅವ್ರ ಹೃದಯಕ್ಕೆ ಹರ್ಟ್ ಆಗುವಂಥ ಬದುಕುವಂಥದ್ದು, ಪೊಲೀಸ್ ಸ್ಟೇಷನ್ಗಳ ಮುಂದೆ ನಿಮ್ಮ ತಂದೆ ತಾಯಿ ನಾಯಿಗಳ ಹಾಗೆ ಇನ್ಸ್ಪೆಕ್ಟರ್ಗೆ ಕಾಯುವ ರೀತಿಯಲ್ಲಿ ನಿಮ್ಮ ಜೀವನ ಆಗಿದೆ ಅಂದರೆ ಬೇರೆ ನಿಮ್ಮ ಜನ್ಮ ಬದುಕಿ ಪ್ರಯೋಜನವಾದರೇನು? ಹೆತ್ತಂತ ತಂದೆ ತಾಯಿಗೆ ಅವಮಾನಕರವಂತ ಒಂದು ಜೀವನವನ್ನು ಮಾಡುತ್ತಿರುವಾಗ ಹೆಣ್ಣುಗಳ ಜೊತೆಯಲ್ಲಿ ಕಳ್ತನ ಮಾಡೋದಕ್ಕೋಸ್ಕರ, ವ್ಯಭಿಚಾರಕ್ಕೋಸ್ಕರ, ಕುಡುಕುತನದಲ್ಲಿ ಬಿದ್ದಂತ ನಿಮ್ಮ ಜೀವನವನ್ನು ನೋಡಿದಂತ ನಿಮ್ಮ ತಂದೆ ತಾಯಿಗಳು ಜೀವಂತವಾಗಿ ಬದುಕಿರುವಾಗಲೇ ಸತ್ತೋಗಿರ್ತಾರೆ. ಅವರು ಶವಗಳಾಗಿರ್ತಾರೆ. ಅವರು ಮನೆಯಲ್ಲಿ ನಿಮ್ಗೆ ಅಕ್ಕನೋ ತಂಗಿರೋ ಇರ್ಬೋದೇನೋ, ಬೀದಿಲಿ ಹೋಗುವಾಗ ಏನಮ್ಮ ನಿನ್ನ ತಮ್ಮ ಹಿಂಗೆ, ಏನಮ್ಮ ನಿಮ್ಮ ಅಣ್ಣ ಹಿಂಗೆ, ಆತಳ ಮೇಲೆ ನೋಡುವಂಥ ದೃಷ್ಟಿ ಯಾವ ರೀತಿ ಇರುತ್ತೆ. ಹಂಗಾರೆ ಮನೆ ಗಂಡಸು ಸತ್ತೋಗಿದ್ದಾನೆ, ನಾನು ನಿನ್ನ ಮನೆಗೆ ಬರ್ತೀನಿ ಹೇಳ್ತಾರ? ಅಂತಾರೆ. ಯಾಕಂದ್ರೆ ಮನೆಯಲ್ಲಿರುವಂಥ ಗಂಡಸು ಗೌರವವಾಗಿ ಬದುಕದಿದ್ದಾರೆ. ಅವನು ಗಂಡನಾಗಿರ್ಬೋದು, ಅಪ್ಪನಾಗಿರ್ಬೋದು, ಮಗನಾಗಿರ್ಬೋದು, ಮನೆಯಲ್ಲಿರುವಂಥ ಗಂಡಸು ಸರಿಯಾಗಿಲ್ಲದೆ ಇರುವಂಥ ಕಾರಣಕ್ಕೆ ನಿನ್ನ ಮನೆಯ ಹೆಣ್ಣು ಮಕ್ಕಳ ಮೇಲೆ ಪರಪುರುಷರ ಕಣ್ಣುಗಳು ಬೀಳುತ್ತೆ. ಪರಪುರುಷರ ಕಣ್ಣು ಬೀಳುತ್ತೆ. ನಿನಗೆ ಗೊತ್ತಿಲ್ವೇನೋ, ನಿನಗೆ ಲೇಟಾಗಿ ಅರ್ಥ ಆಗ್ಬೋದೇನೋ, ನಿನಗೆ ಸ್ವಲ್ಪ ತಡವಾಗಿ ಅರ್ಥ ಆಗ್ಬೋದೇನೋ, ಆದರೆ ನಿನಗೆ ಅರ್ಥ ಆದರೆ ನೀನು ಬದುಕೋದಕ್ಕಾಗಲ್ಲ. ಆ ದಿನ ನಿನ್ನ ಹೆಂಡತಿ ನಿನ್ನ ದುಷ್ಕೃತ್ಯಗಳನ್ನು ನೋಡಿ ಬೇರೆ ಪುರುಷನ ಜೊತೆ ಸಂಬಂಧ ಮಾಡಿಕೊಂಡಾಗ, ನಿನ್ನ ತಾಯಿ ಮನೆ ಸಂಸಾರ ನಡೆಸೋಕ್ಕಾಗಲಾರಂತ ಕಾರಣಕ್ಕೆ ದುಡ್ದಿದ್ದೆಲ್ಲ ನೀನು ತೆಗೆದುಕೊಂಡು ಹೋಗಿ ಹುಡುಗರ ಜೊತೆ ಪಾರ್ಟಿ ಮಾಡುತ್ತಾ, ಸಿನಿಮಾ ಹಾಲಲ್ಲಿ ಓಡಾಡುತ್ತಾ, ಹುಡುಗಿರಿಂದ ಪೊರ್ಕಿಗಳಾಗಿ ಅಲಿಯುವಂತ ನೀನು ಮಾಡಿರುವಂಥ ಹಣ ಖರ್ಚುಗಳನ್ನು ಅವ್ರು ಸಾಲ ಮಾಡಿ ನೀನು ಕೊಟ್ಟಂತ ಪರಿಸ್ಥಿತಿಗೆ ಪರರು ಬಂದು ನಿನ್ನ ತಾಯಿಯ ಮೇಲೆ ಕೈ ಹಾಕೋರಂಥ ಪರಿಸ್ಥಿತಿ ಬರುತ್ತೆ. ಮಗನಾದಂಥ ನೀನು ಮಗನ ರೀತಿಯಲ್ಲಿ ಬದುಕ್ತಾ ಇದೀಯಾ, ಅಥವಾ ಅವ್ರಿಗೆ ಶತ್ರುಗಳಾಗಿ ನೀನು ಬದುಕ್ತಾ ಇದೀಯಾ? ಅವರ ಜೀವನಕ್ಕೆ ಶತ್ರುತ್ವದಲ್ಲಿ ಬದುಕ್ತಾ ಇದೀಯಾ ಮಗನಾಗಿ ನೀನು? ಸಹೋದರ, ಅರ್ಥ ಮಾಡ್ಕೋ. ನಿನ್ನ ಜೊತೆ ಹಣ ಇದ್ದರೆ ಮಾತ್ರ ನಿನ್ನ ಜೊತೆ ಸ್ನೇಹಿತರು, ನಿನ್ನ ಜೊತೆ ಹೆಣ್ಣು, ನಿನ್ನ ಜೊತೆ ಸಿನಿಮಾ ಟಾಕೀಸು. ನಿನ್ನ ಜೊತೆ ಏನೂ ಇಲ್ಲ ಅಂತ ಅಂದರೆ ನೀನು ನಾಯಿಗೆ ಸಮಾನನು. ನಿನ್ನ ಕಷ್ಟ ದುಃಖ ಕೇಳುವವರು ಯಾರು ಬರಲ್ಲ. ರಕ್ತ ಬಿಸಿ ಐತೆ ಅಂತ ಉರಿದು ಮೆರೆದು ನಿನ್ನ ತಾಯಿ ತಂದೆ ಕಣ್ಣಲ್ಲಿ ನೀರು ಹಾಕಿಸ್ತಾರೆ. ದೇವರು ಹೇಳುವಂಥ ಮಾತೇನು ಗೊತ್ತಾ? ತಂದೆ ತಾಯಿಯನ್ನು ಸನ್ಮಾನಿಸದೆ ಹೋದ್ರೆ ನಿನ್ನ ಜೀವಮಾನವು, ಈ ಆಯುಷ್ ಕಾಲವು ತುಂಡಾಗಿ ಕತ್ತರಿಸಲ್ಪಡುತ್ತೆ. ನಿನ್ನ ದೀಪ ನಂದಿ ಹೋಗುತ್ತೆ. ನಿನ್ನ ಆರೋಗ್ಯ ಬೆಂಕಿ ಉರಿತಾ ಇದ್ರೆ ಏನಾಗುತ್ತೆ ಹೇಳಿ? ಗಾಡಿ ಸ್ಪೀಡಾಗಿ ಹೋಗ್ತಾ ಇದ್ರೆ ಮೈಲೇಜ್ ಕಡಿಮೆ ಬರುತ್ತೆ. ಗಾಡಿ ಸ್ಪೀಡಾಗಿ ಹೋದ್ರೆ ಮೈಲೇಜ್ ಕಡಿಮೆ ಬರುತ್ತೆ. ನೀನು ಈ ಲೋಕದ ಪಾಪದಲ್ಲಿ ಉರಿಯುತ್ತಾ ಮೆರೆಯುತ್ತಾ ನಿಗರುತ್ತಾ ಓಡಾಡಿದ್ರೆ ನಿನ್ನ ಆಯುಷ್ ಕಾಲವು, ನಿನ್ನ ನಂದಾದೀಪವು ಮಧ್ಯರಾತ್ರಿಲಿ ಆರೋಯ್ತದೆ. ಆರೋಗ್ಯ. ಅನೇಕ ಯೌವನಸ್ತ್ರಗಳ ಫೋಟೋಗಳಾಗಿರ್ತಾರೆ ಬೇರೆ. ಅವರ ಜನನ ದಿನ ಮರಣ ದಿನ ನೋಡುವಾಗ 25 ಒಳಗಡೆ 20 ಮೇಲೆ, ಇಲ್ಲಾಂದ್ರೆ 20 ಒಳಗಡೆ 15 ಮೇಲೆ ಫೋಟೋಗಳು ಯಾವ ರೀತಿ ಇರ್ತಾರೆ ಗೊತ್ತಾ? ಅದ್ರಲ್ಲಿ ಫೋಟೋಗಳಲ್ಲಿ ಯಾವ ರೀತಿಯಲ್ಲಿ ಇರ್ತಾರೆ ಗೊತ್ತಾ?
ದೇವ್ರ ಮುಂದೆ ಕೈ ಮುಗಿಯುವಂಥ ಫೋಟೋಗಳು ಅಲ್ಲ, ತಂದೆ ತಾಯಿಗಳ ಪಾದಗಳನ್ನು ಮುಟ್ಟುವಂಥ ಫೋಟೋಗಳಲ್ಲ, ದೊಡ್ಡವರನ್ನು ಗೌರವ ಕೊಡುವಂಥ ರೀತಿಯಲ್ಲಿ ಫೋಟೋ ತೆಗೆಸಿ ಅಲ್ಲಿ ಹಾಕಿಲ್ಲ. ಅಹಂಕಾರದಲ್ಲಿ ಈ ಕಣ್ಣುಗಳ ರೆಪ್ಪೆಗಳಿಗೆ ಲಕ್ವ ಹೊಡೆದು ಬಿಟ್ಟಿರ್ತದೆ. ಸ್ಟ್ರೋಕ್ ಹೊಡೆದಾಗ ಹೆಂಗಿರುತ್ತೆ ಗೊತ್ತಾ? ಅಂದರೆ ಈ ಕಣ್ಣು ಕೆಳಗಡೆ ಇರುತ್ತೆ, ಈ ಕಣ್ಣು ಮೇಲ್ಗಡೆ ಇರುತ್ತೆ. ಏನಾಗಿದೆ ಕೈಗೆ, ಏನಾಗಿದೆ ಕಣ್ಣಿಗೆ? ಲಕ್ವ ಹೊಡೆದಿದ್ಯಾ? ಸ್ಟ್ರೈಟಾಗಿ ನೋಡಿ. ಯಾಕೆ? ಅಹಂಕಾರನ, ದುರಹಂಕಾರನ. ಅದಕ್ಕೋಸ್ಕರ ನೀನು ಹೊತ್ಕೋದೆ. ನಿನಗೆ ಯಾಕೆ ಹೊತ್ಕೋಗೋ ರೋಗ ಬತ್ತು, ಅಥವಾ ಹೊತ್ಕೋಗುವಂಥ ಪರಿಸ್ಥಿತಿ ಯಾಕೆ ಬತ್ತು? ಯಾಕೆ ನೀನು ಆಕ್ಸಿಡೆಂಟ್ ಆದ ಸತ್ತೆ? ಯಾಕೆ ನೀನು ಜನರಿರೋಂಥ ಜೊತೆಲಿರೋ ನೀನು ಹೊಡೆದಾಗ ಸಾಗಿಸ್ತರು ಅಂದರೆ ನಿನಗಿರೋಂಥ ದುರಾಂಕಾರದಲ್ಲಿ ನೀನು ಮೆರೆದಲ್ಲ. ಆ ಕ್ಷಣಕ್ಕೆ ನಿನ್ನ ಜೀವಿತ ಅರ್ಧಾಂತರದಲ್ಲಿ ಮುಗಿದೋಯ್ತು. ನಿನ್ನ ತಂದೆ ತಾಯಿನ ಸನ್ಮಾನಿಸ್ಲಿಲ್ಲ, ದೊಡ್ಡವ್ರು ಕಂಡ್ರೆ ನಿನಗೆ ಗೌರವ ಇಲ್ಲ, ಹೋಗಿ ಬರುವಾಗ ಯಾರಾದರೂ ತಪ್ಪು ಮಾಡಿದ್ರೆ ಕ್ಷಮಿಸುವಂಥ ಗುಣವಿಲ್ಲ, ಜೊತೆಲಿರುವಂಥ ಸ್ನೇಹಿತನು ತಪ್ಪು ಮಾಡಿದಾಗ ಅವನಿಗೆ ಕ್ಷಮಿಸುವಂಥ ಗುಣವಿಲ್ಲ, ಅಕ್ಕಪಕ್ಕ ಓಡಾಡುವಂಥ ಹೆಣ್ಣು ಮಕ್ಕಳನ್ನು ನೋಡಿ ನನ್ನ ಅಕ್ಕ ನನ್ನ ತಂಗಿ ಅಂತ ಹೇಳುವಂಥ ಭಾವನೆ ಮೊದಲೇ ಇಲ್ಲ. ಮತ್ತೆ ಬದುಕಿದ್ದು ನೀನು ಈ ಲೋಕದಲ್ಲಿ ಕೊಡುವಂಥದ್ದೇನು ಫಲ? ದುಷ್ಟ ಫಲಗಳನ್ನು ಕೊಡುವಾಗ ನಿನಗೆ ಹೋಗಬಾರ್ದ ಪರಿಸ್ಥಿತಿಲಿ ನೀನು ಹೋಗ್ಬಿಡ್ತೀಯ. ಸಾಯಬಾರ್ದಂಥ ದಿನಮಾನಗಳು ನೀನು ಸತ್ತೋಗ್ತೀಯ. ಯಾಕೆ ಬೇಕು ಪ್ರಿಯರೇ ಇಂಥ ಸ್ಪೀಡ್ ಜೀವನ? ಯಾಕೆ ಸ್ಪೀಡಾಗಿ ಸಾಯುವಂಥ ಸ್ಥಿತಿ? ಯಾಕೆ? ನಿಧಾನಕ್ಕೆ ಸಾಯೋಣ, ಭಕ್ತಿಯಿಂದ ಜೀವಿಸೋಣ. ಭಕ್ತಿ ಮಾರ್ಗ ಇದೆಯಾ? ಸಿನಿಮಾದಲ್ಲಿ ನೋಡಿದ್ರು ಭಕ್ತಿ ಇಲ್ಲ, ಸುತ್ತಮುತ್ತ ಅಕ್ಕಪಕ್ಕ ಮನೆಯಲ್ಲಿ ನೋಡಿದ್ರು ಪರಿಸ್ಥಿತಿ ಭಕ್ತಿ ಮಾರ್ಗ ಇಲ್ಲ. ಮತ್ತೆ ಹೇಗೆ ಕಲಿತೀರಾ ಭಕ್ತಿ? ಭಕ್ತಿ ಬರುವಂಥದ್ದು ಹೇಗೆ ನಿಮಗೆ? ಈಗ ಈ ಬೈಬಲಲ್ಲಿ ಬರುವಂಥ ಮಾತು ಏನು ಗೊತ್ತಾ? ಒಬ್ಬ ಯೌವನಸ್ಥನು ಕೀರ್ತನೆ ಗ್ರಂಥ, ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದ್ಸಾರಿ ಬೈಬಲ್ ಗ್ರಂಥವನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಅದರಲ್ಲಿ ಕೀರ್ತನೆ ಗ್ರಂಥ 119ನೇ ಅಧ್ಯಾಯ 9ನೇ ವಚನದಲ್ಲಿ ಆ ತಂದೆಯಾದ ಪರಮಾತ್ಮನು ತನ್ನ ಭಕ್ತಾದಿಗಳ ಮೂಲಕ ಬರೆಸಿರುವಂಥ ಮಾತೇನು ಗೊತ್ತಾ? ಒಬ್ಬ ಯೌವನಸ್ಥನು ಮಾತ್ರವಲ್ಲ, ಭೂಲೋಕದಲ್ಲಿರುವಂಥ ಸರ್ವ ಮಾನವರಲ್ಲಿ ಹೇಳುವಂಥ ದೇವರ ಮಾತೇನು ಗೊತ್ತಾ? ಒಬ್ಬ ಯೌವನಸ್ಥನು ಅಥವಾ ಒಬ್ಬ ವೃದ್ಧನು ಅಥವಾ ಒಂದು ಹೆಣ್ಣು ಮಗಳು ಅಥವಾ ಒಂದು ಹೆಣ್ಣು ಹುಡುಗಿ ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವುದು ಯಾವುದರಿಂದ? ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವುದರಿಂದ. ಕೇಳಿದ್ರು ಮಾತ್ರನೂ ಆಗಲ್ಲ, ಅದರಂತೆ ನಡಿಬೇಕು, ಗಮನಿಸಿ ನಡಿಬೇಕು. ಅದರಲ್ಲೂ ಗಮನಿಸ್ಬೇಕು. ದೇವ್ರ ಮಾತಾ ಇದು? ಮನುಷ್ಯರ ಮಾತಾ? ಮನುಷ್ಯರ ಕಲ್ಪಿತವಾದಂಥ ಆಲೋಚನೆಯಿಂದ ಬಂದಿರುವಂಥ ಮಾತಾ? ಮನುಷ್ಯರ ಜ್ಞಾನದಿಂದ ಬಂದಿರುವಂಥ ಮಾತಾ? ಅಥವಾ ಸ್ವತಃ ದೇವರೇನೇ ನೊಟ್ಟಿಗೆ ಮಾತಾಡ್ತಾ ಇರುವಂಥ ಆಲೋಚನೆ ಪ್ರತಿಯೊಬ್ಬ ಯೌವನಸ್ಥರಿಗೆ ಬೇಕು. ಈ ಆಲೋಚನೆಯಲ್ಲಿ ಇರಬೇಕು ಪ್ರೇರೆ ನಮ್ಮ ಜೀವಮಾನ. ಇಲ್ಲ ಅಂದ್ರೆ ನಮ್ಮ ಜೀವನ ಏನಾಗುತ್ತೆ ಗೊತ್ತಾ? ಭಯಂಕರವಾದಂಥ ದುರ್ಮರಣ, ಅರ್ಧಾಂತದಲ್ಲಿ ನಮ್ಮ ಜೀವನ ಮುಗಿಸ್ಕೊಂಡು ಹೋಗ್ತೀವಿ ಪ್ರೇರೆ. ಸಂತೋಷದಿಂದ ಹೇಳ್ತಾಳೆ ಮಾತು, ದುಃಖವಿದೆ, ನನಗೆ ವೇದನೆ ಇದೆ. ಅರ್ಧಾಂತರದಲ್ಲಿ ನೀವು ಜೀವಿತ ಮುಗಿಸ್ಕೊ ಹೋಗೋದು ನನಗೂ ಇಷ್ಟ ಇಲ್ಲ, ನಾನು ನಂಬಿರೋಂಥ ದೇವ್ರಿಗೂ ಇಷ್ಟ ಇಲ್ಲ. ಆದರೆ ನಿಮ್ಗೊಂದು ದುಷ್ಟ ಶಕ್ತಿ ಹಿಡ್ದೈತೆ. ಯಾವ ಶಕ್ತಿ ಗೊತ್ತಾ? ಅದು ತೋರಿಸ್ತೀನಿ ಒಂದ್ಸಾರಿ. ಪ್ರಸಂಗಿ ಗ್ರಂಥ, ಒಂದ್ಸಾರಿ ಬೈಬಲ್ ವಚನವನ್ನು ತೆಗೆದು ಪ್ರಸಂಗಿ ಗ್ರಂಥವನ್ನು ನೋಡಿಕೊಳ್ಳೋಣ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 3ನೇ ವಚನದಿಂದ. ಎಲ್ಲರಿಗೂ ಒಂದೇ ಗತಿ ಎಂಬ ಸಂಕಟವು ಲೋಕ ವ್ಯವಹಾರದಲ್ಲೆಲ್ಲ ಸೇರಿಕೊಂಡಿದೆ. ಇದಲ್ಲದೆ ನರವಂಶದವರ ಎದೆಯಲ್ಲಿ ಕೆಟ್ಟತನವು ತುಂಬಿದೆ. ಅವರು ಬದುಕಿರುವ ತನಕ ಮರುಳುತನವು ಅವರ ಮನಸ್ಸನ್ನು ಹಿಡಿದಿರುವುದು. ಏನು ಹಿಡಿದಿದೆ ನಿನಗಿವಾಗ? ದೆವ್ವ ಹಿಡಿದಿದೆ. ಯಾವ ದೆವ್ವ ಗೊತ್ತಾ? ಮರುಳುತನವಂತ ದೆವ್ವ ಅದು. ಆ ದೆವ್ವದ ಹೆಸರೇನು ಗೊತ್ತಾ? ಮರಳು ಪಡಿಸುವಂಥ ಸೈತಾನನು ನಮಗೂ ನಿಮಗೂ ಹಿಡಿದಿರುವಂಥದ್ದು. ಆತನು ಸಾಮಾನ್ಯದವನಲ್ಲ. ನಿನ್ನ ಜೀವಿತ ಕಾಲ ಸಿನಿಮಾ ಥಿಯೇಟರ್ಗೋಸ್ಕರ 10 ವರ್ಷ ಕಳಿಸ್ತಾನೆ. ಹೀರೋಗಳ ಫ್ಯಾನ್ ಆಗಿ ನಿನ್ಗೆ 10 ವರ್ಷ ಕಳಿಸ್ತಾನೆ. ಹೆಣ್ಮಕ್ಳುಗಳ ಲವ್, ಪ್ರೀತಿ, ಪ್ರೇಮ ಅಂತ ಕಾಮಾಭಿಲಾಷೆಯಲ್ಲಿ ಇವಳು ಬಿಟ್ರೆ ಅವಳು ಬಿಟ್ರೆ ಇವಳು, ಅವಳಕ್ಕಿಂತ ಸುಂದರವಾಗಿ ಅವಳಿದ್ದಾಳೆ, ಅವಳಕ್ಕಿಂತ ಸುಂದರವಾಗಿ ಇವಳಿದ್ದಾಳೆ. ಈ ಒಂದು ಜೀವನದಲ್ಲಿ ನಿನಗೆ 10 ವರ್ಷ, ನಿನಗೆ ಬುದ್ಧಿ ಬರೋದು ಗಂಟ 10-15 ವರ್ಷ, 10 ವರ್ಷ ಫಿಲಮ್ಗೋಸ್ಕರ, 10 ವರ್ಷ ಹೆಣ್ಮಕ್ಳು ಹಿಂದೆ ಓಡಿಸಿ ನಿನ್ನ ಜೀವನ ಯೌವನ ಎಲ್ಲ ಹೊಟ್ಟೋಯ್ತು. ನಿನ್ನ ಯೌವನ ಕಾಲ ಎಲ್ಲ ಹೊಟ್ಟೋಯ್ತು. ಇದರಲ್ಲೇ ನಿನ್ನನ್ನು ಮರಳು ಮಾಡಿ, ಮಂಕು ಮಾಡಿ, ನಿನ್ನ ಎದೆಗೆ ಮರಳುತನವು ಹಿಡಿದು ನಂತರ ಏನಾಗುತ್ತೆ ಗೊತ್ತಾ ನಮ್ಮ ಜೀವಿತ? ಕೆಟ್ಟತನವು ತುಂಬಿದೆ. ಅವರು ಬದುಕಿರುವ ತನಕ ಅಂದ್ರೆ ಸಾಯುವ ತನಕ ಮರಳುತನವು ಅವರ ಮನಸ್ಸನ್ನು ಹಿಡಿದಿರುವುದು. ಆಮೇಲೆ ಪ್ರೇತ ಲೋಕವೇ ಗತಿ. ಜೀವಿತರ ಗುಂಪಿನಲ್ಲಿ ಸೇರಿದವರಿಗೆ ನಿರೀಕ್ಷೆ ಉಂಟು. ಸತ್ತೋಗಿದೆಯೇನೋ ಹೆಣ್ಣು ಮಕ್ಕಳು ಹಿಂದೆ, ಫಿಲಮ್ ಆಕ್ಟರ್ಗೋಸ್ಕರ ಸತ್ತೋಗಿದೆಯೇನೋ, ಜೀವಂತನಾಗು. ಜೀವಿತರಿಗೆ ನಿರೀಕ್ಷೆ ಉಂಟು.
ಬದುಕುವವನಾಗು, ಸಾಯುವವನಾಗಬೇಡ. ನಿನ್ನ ಜೀವಿತ ಅರ್ಧಾಂತದಲ್ಲಿ ಮುಗಿಸ್ಕೊಂಡು ನೀನು ಹೋಗ್ಬೇಡ. ನೀನು ಬದುಕುವ ಜೀವಿಯಾಗಿ ನೀನು ಜೀವಿಸು. ತಂದೆ ತಾಯಿ ದೃಷ್ಟಿಲಿ ಜೀವಿಸು. ಸುತ್ತಮುತ್ತಲಿರುವಂಥ ಸ್ನೇಹಿತರ ದೃಷ್ಟಿಲಿ ಸಾಯಂತರನಾಗ್ಬೇಡ. ಬದುಕುವವನಾಗು. ಯಾರ ಮುಂದೆ ಅದು ಹೋದ್ರೆ ನಿನಗೆ ಪ್ರೀತಿಯಿಂದ ಸ್ವೀಕಾರ ಮಾಡ್ಕೊಳ್ಳೋಂಥ ರೀತಿಲಿ ನನ್ನ ಜೀವನ ಇದೆಯಾ ಅಂತ ಯೋಚನೆ ಮಾಡು. ಯೌವನಸ್ಥನೆಂದು ನಿನ್ನನ್ನು ನೀನು ಅಸಡ್ಡೆ ಮಾಡ್ಕೊಳ್ಳೋಬೇಡ. ನಡೆ ನುಡಿ ಪ್ರೀತಿ ನಂಬಿಕೆಯಲ್ಲಿ ನಂಬುವವರಿಗೆ ನಡೆ ನುಡಿ ಪ್ರೀತಿ ನಂಬಿಕೆ ಶುದ್ಧತ್ವದಲ್ಲಿ ನೀನೇ ಮಾದರಿಯಾಗಿರ್ಬೇಕು. ನಿನ್ನನ್ನು ನೋಡಿದಂಥ 4 ಜನರು ಒಳ್ಳೆ ಮಾದರಿಯ ಮಾರ್ಗದಲ್ಲಿ ಬರಬೇಕು. ಆ ರೀತಿ ನಿನ್ನ ಜೀವನ ಇರಬೇಕು. ಜೀವನದಲ್ಲಿ ಹೀರೋ ಆಗಿ ನೀನು ಬದುಕಬೇಕು. ಇನ್ನೊಬ್ಬರನ್ನ ನೀನು ಫಾಲೋ ಮಾಡೋದಲ್ಲ, ನಿನ್ನನ್ನು ಇನ್ನೊಬ್ರು ಫಾಲೋ ಮಾಡೋ ರೀತಿಲಿ ನಿನ್ನ ಜೀವನ ಇರಬೇಕು. ನಿನ್ನ ದೇಹದಿಂದ ದೇವರ ಪ್ರಭಾವ, ದೇವರ ಶಕ್ತಿಯನ್ನು ನೀನು ಹೊರಗಡೆ ತೋರಿಸ್ಬೇಕು. ನೀನು ದೆವ್ವದ ಶಕ್ತಿ, ದೆವ್ವದ ಪ್ರಭಾವ ಅಲ್ಲ, ಕಾಮಾಭಿಲಾಷೆಯ ಪ್ರಭಾವವಲ್ಲ, ಕುಡುಕುತನದ ಪ್ರಭಾವವಲ್ಲ, ವ್ಯಭಿಚಾರದ ಪ್ರಭಾವವಲ್ಲ, ಕಳ್ಳತನ ಮಾಡುವಂಥ ಪ್ರಭಾವವಲ್ಲ, ಅವರಿವರಿಗೆ ಜಗಳ ತಂದು ಹಾಕುವಂಥ ಪ್ರಭಾವವಲ್ಲ, ಹೊಟ್ಟೆ ಕಿಚ್ಚು ಪಡುವಂಥ ಪ್ರಭಾವವಲ್ಲ. ದೇವರ ಆ ತಂದೆಯಾದ ಸರ್ವೇಶ್ವರನ ಯೇಸು ಕ್ರಿಸ್ತನ ಪ್ರಭಾವವನ್ನು ನೀನು ನಾನು ಪ್ರಕಾಶ ಪಡಿಸುವುದಾದರೆ ಈ ಭೂಲೋಕದಲ್ಲಿ ಬಹುಕಾಲ ನಾವು ಬದುಕ್ತೀವಿ ಪ್ರೇರೆ. ಬಹುಕಾಲ ನಾವು ಬದುಕ್ತೀವಿ. ನೋಡಿ ಪ್ರೇರೆ, ಆ ತಂದೆ ತಾಯಿಯ ಮನಸ್ಸನ್ನು ನೋಯಿಸ್ತಾ ಇದ್ದಾರೆ ಪ್ರೇರೆ. ಸೌಂದರ್ಯವುಳ್ಳವರಾಗಿ ಏನು ಮಾಡ್ತಾ ಇದ್ದಾರೆ ಹೇಳಿ? ಇಷ್ಟ ಬಂದವ್ರನ್ನ ಹೆಂಡರ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನಿನ್ನಿಷ್ಟನಾ? ಮೈ ಲೈಫ್ ಮೈ ಸ್ಟೈಲಾ? ಮದುವೆ ವಿಚಾರದಲ್ಲಾದರೂ ಕೇಳಬೇಕಲ್ವೇನ್ರಿ ರೀ? ಅವ್ರ ತಂದೆ ತಾಯಿಯ ಹೃದಯದಲ್ಲಿ ಏನು ಆಸೆ ಇರುತ್ತೆ? ನಾನು ಬರುವಂಥ ಸೊಸೆ ಯಾವ ರೀತಿ ಇರ್ತಾಳೋ, ನನ್ನ ಜನಾಂಗದವ್ರಾಗಿರ್ತಾಳೇನೋ. ಜಾತಿ ಮತ ಸೃಷ್ಟಿ ಮಾಡಿದ್ದು ಮನುಷ್ಯರು ಪ್ರೇರೆ. ಆದ್ರೂ ತಂದೆ ತಾಯಿ ಆಸೆಯನ್ನು ಹೇಳ್ತಾ ಇದ್ದೀನಿ ನಾನು. ಅವ್ರ ಆಸೆ ಗುಣ. ನಮಗೆ ಮತ ಬೇಡ, ಜಾತಿ ಬೇಡ, ಕುಲ ಬೇಡ, ಒಳ್ಳೆ ಗುಣವಂತೆಯನ್ನು ನನ್ನ ಮಗನು ಕರ್ಕೊಬರ್ತಾನಂತ ಅವ್ರು ಎಷ್ಟು ಆಸೆಯಿಂದ ಕಾಯ್ತಾ ಇರ್ತಾರೆ ಪ್ರೇರೆ. ಎಷ್ಟು ಆಸೆಯಿಂದ ಕಾಯ್ಕೊಂಡಿರ್ತಾರೆ. ಇವಳು ನೀಚಳು, ನಿನ್ನಂಥ ಲೋಫರ್ಗಳಿಗೆ 100 ಜನಕ್ಕೆ ಮುಳುಗಿಸಿರ್ತಾಳೆ ಇವಳು. ಈಗ ನೀನು ಸಿಕ್ಕಿರ್ತೀಯ ಅವಳಿಗೆ ಮುಳುಗೋದಕ್ಕೆ. ಅಂಥವಳನ್ನ ನೀನು ಮಾಡ್ಕೊಂಡ್ರೆ ಅವ್ರು ಚೆನ್ನಾಗಿ ಗೊತ್ತಿರುತ್ತೆ ನಿನ್ನ ತಂದೆ ತಾಯಿಗೆ ಇವಳು ಎಂಥ ದರಿದ್ರದವಳು ಅಂತ. ಇವಳು ಬೀದಿಲಿ ಹೋಗೋಬರೋ ಪುರುಷನನ್ನ ಯಾವನ್ನು ಇವಳು ನಗದೆ ಕಳಿಸಲ್ಲ. ನಾಯಿ ಥರ ನಗ್ತಾ ಇರ್ತಾಳೆ ಇವಳು. ವೇಶ್ಯ ಹಾಗೆ ನಗ್ತಾ ಇರ್ತಾಳೆ, ಹೋಗೋಬರೋ ಪುರುಷನ ಜೊತೆ ನಗ್ತಾ ಇರ್ತಾಳೆ. ಇವಳನ್ನ ನೀನು ಪ್ರೀತಿ ಮಾಡಿ ಮನೆ ಕರ್ಕೊ ಹೋದ್ರೆ ಅವ್ರು ಜೀವಂತವಾಗಿ ಇದ್ದಾಗಲೂ ಸತ್ತೋಗೋ ರೀತಿಲೆ. ಯಾಕಂದ್ರೆ ಇವಳು ನಡವಳಿಕೆ 100 ಜನ ನೋಡಿರ್ತಾರೆ. ಇವಳು ಯಾವ ಪರಪುರುಷನ ಜೊತೆ ಸಂಬಂಧ ಮಾಡಿಕೊಂಡು ಅಂತ 100 ಜನ ಗೊತ್ತಿರುತ್ತೆ. ಇಂಥವಳನ್ನ ನೀನು ಪ್ರೀತಿ ಮಾಡಿ ಪ್ರೀತಿಯ ಮಾಯಾಜಾಲದಲ್ಲಿ ಬಿದ್ದು, ಅಥವಾ ನೀನು ಗೊತ್ತಿದ್ರು ಇವಳು ಎಂಥವಳಂತ ನೀನು ಗೊತ್ತಿದ್ರು ನೀನು ಮದುವೆ ಮಾಡ್ಕೊಂಡು ಹೋಗಿ ನೀನು ನಿಲ್ತ್ಕೊಂಡಾಗ ನಿನಗೆ 4 ದಿವಸ ಸಂತೋಷವಾಗಿರ್ಬೋದಷ್ಟೇ. ಆಮೇಲೆ ನಿನ್ನ ನೆನಪಾಗುತ್ತೆ ನೀನು ಅವಳ ಜೊತೆ ನಗ್ತಾ ಇದೆಯಲ್ಲೋ, ಕುಡ್ಕೊಬತ್ತೀಯ, ನೀನು ದೊಡ್ಡ ಕುಡ್ಕ ಆಗ್ತೀಯ ಅವಾಗ. ಯಾಕಂದ್ರೆ ನೀನು ಕಟ್ಕೊಂಡ್ಬಂದಿರೋಂತ ಹೇಳ್ತಿ ಬೇರೆ ಸಂಬಂಧ ಇರೋದಂತ ನಿಂಗೆ ಚೆನ್ನಾಗಿ ಗೊತ್ತು. ನೀನು ಕೊಡಿದಾಗ ನಿನಗೆ ಏನಾಲಷ್ಟೇ ಬರುತ್ತಾ ಗೊತ್ತಾ? ಇವ್ರ ಜೊತೆ ಬೇರೆ ಸಂಬಂಧ ಮಾಡಿಕೊಂಡಿದ್ರಲ್ಲ, ಅವಳ ಜೊತೆ ಏನೇನು ಮಾಡಿರ್ಬೋದು ಅಂತ ನಿನ್ಗೆ ಆಲೋಚನೆ ಬರುತ್ತೆ. ಆ ಆಲೋಚನೆ ಬಂದಾಗ ನೀನು ಜೀವಂತವಾಗಿ ಸತ್ತೋಗ್ತೀಯ. ನಿನ್ನ ಸಂಸಾರ ಒಳ್ಳೆ ರೀತಿಯಲ್ಲಿ ನಡ್ಸೋಕ್ಕಾಗಲ್ಲ. ಯೌವನಸ್ಥನೇ ಅರ್ಥ ಮಾಡ್ಕೋ. ಜೀವಿತ ಚರಿತ್ರೆ ಹೇಳ್ತಾ ಇದ್ದೀನಿ ನಿನಗೆ. ಇದು ಬದುಕು ಬಾಳಿನ ಡಂಬ ನಿನ್ಗೆ ಹೇಳ್ತಾ ಇದ್ದೀನಿ. ಈ ರೀತಿ ನಿನ್ನ ಜೀವನ ಸರ್ವನಾಶ ಮಾಡುತ್ತೆ. ನಿನ್ನ ಲೈಫ್ ಹಾಳು ಮಾಡ್ಕೋತೀಯ, ಸ್ಕ್ರಾಪ್ ಆಗ್ತೀಯ ನೀನು ಹೆಣ್ಗೋಸ್ಕರ. ಯಾವನ ಜೊತೆನೋ ಸಂಬಂಧ ಮಡಿಕೊಂಡಿರೋಳನ್ನ, ಯಾವನ ಜೊತೆನೋ ಪಾಪದ ಕೃತ್ಯಗಳನ್ನು ಮಾಡಿರೋಳನ್ನ ನೀನು ಕರ್ಕೊಬಂದು ಮನೇಲಿ ಇಟ್ಕೊಳ್ಳುವಾಗ, ಆ ವಿಷಯ ನಿನಗೆ ಸಡನ್ ಆಗಿರುವಾಗ ನಿನಗೆ ಅದು ಆಲೋಚನೆ ಬರದೇ ಇರ್ಬೋದು. ಯಾಕಂದ್ರೆ ನಿನ್ನ ಒಂದು ಕಾಮದ ದಾಹವನ್ನು ತೋರಿಸ್ಕೊಳ್ಳುವಂಥ ಮದದಲ್ಲಿ ನೀನು ಇರ್ತೀಯ. ಆ ದಾಹ ತೀರಿದ ನಂತರ 1 ತಿಂಗಳು ಆದ ನಂತರ ನಿನಗೆ ಹಳೆಯ ನೆನಪು ಬರ್ತದೆ. ಅನೇಕರು ಈ ಸ್ತ್ರೀಯ ಬಗ್ಗೆ ಹೇಳಿದಂಥ ನೆನಪುಗಳು ನಿನಗೆ ಬರ್ತದೆ. ಆವಾಗ ನೀನು ಮನೆಗೆ ಹೋಗಿ ಜಗಳ ಮಾಡ್ತೀಯ. ಏನಂತ? ನೀನು ಅವನ ಜೊತೆ ಸಂಬಂಧ ಮಾಡಿಕೊಂಡಿದ್ದೆ ಇಲ್ಲೋ ಹೇಳು, ಕೇಳ್ತೀಯ ಅವಳಿಗೆ. ನಿನ್ನ ನಾಚಿಕೆ ಆಗಬೇಕು. ನಿನಗೆ ಗೊತ್ತಿಲ್ವೇನೋ? ನೀವು ದರಿದ್ರದವನೇ. ನಿನ್ಗೆ ಗೊತ್ತಿತ್ತೋ ಗೊತ್ತಿಲ್ವೋ? ಗೊತ್ತಿತ್ತಲ್ವಾ? ನಾನು ಅವನ ಜೊತೆ ಸುತ್ತಾಡಿದಂತ ಗೊತ್ತಿಲ್ವಾ? ಮತ್ತೆ ನೀನ್ಯಾಕೆ ನನ್ನ ಜೊತೆ ಬಂದೆ ಹೇಳ್ತಾಳ? ಆ ದಿನ ಬಂದೇ ಬರುತ್ತೆ. ಆ ದಿನ ಬಂದೇ ಬರುತ್ತೆ. ನಿನ್ನ ಜೀವಿತ ನರಕ. ತಂದೆ ತಾಯಿಗೆ ಬದುಕಿದೋಗೆ ಅವ್ರು ಸತ್ತಂಗೆ ಮಾಡ್ದಲ್ಲ, ಅವ್ರಿಗೆ ದ್ರೋಹ ಬಗ್ದಲ್ಲ, ಈ ಕಾರಣಕ್ಕೆ ನಿನಗೇನಾಗುತ್ತೆ ಗೊತ್ತಾ? ನರಕ. ತಂದೆ ತಾಯಿಯ ಮನಸ್ಸನ್ನು ನೋಯಿಸಿ ಅವರ ನಂಬಿಕೆಯನ್ನು ಹಾಳು ಮಾಡಿ ಪರ ಹುಡುಗನ ಜೊತೆ ಪರ ಸ್ತ್ರೀಯ ಜೊತೆ ಓಡೋಗುವಂತ ನಿನಗೆ ಒಳ್ಳೇದಾಗತ್ತಾ? ಸಮಾಧಾನ ಇರುತ್ತಾ? ಶಾಂತಿ ಇರುತ್ತಾ? ಖಂಡಿತ ಇರೋದಲ್ಲ. ನೀನು ಏನ್ ಬಿತ್ತೀಯೋ ಅದನ್ನೇ ಕುಯ್ಬೇಕು ಮನುಷ್ಯ. ನೀನೇನ್ ಬಿತ್ತೀಯೋ ಅದನ್ನೇ ಕುಯ್ಬೇಕು. ನಿನ್ನ ಮನೆ ಕುಟುಂಬದಲ್ಲಿ ಸಮಾಧಾನದ ಬೀಜವನ್ನು ಬಿತ್ತಾ ಇದೆಯಾ?
ತಂದೆ ತಾಯಿಗೆ ಸನ್ಮಾನಿಸುವಂಥ ಬೀಜವನ್ನು ಬಿತ್ತಾ ಇದೆಯಾ? ನಿನ್ನ ದೇವರಿಗೆ ಗೌರವಿಸುವಂಥ ಬೀಜವನ್ನು ಬಿತ್ತಾ ಇದೆಯಾ? ಇದು ಯಾವುದು ಮಾಡದೇ ಇದ್ರೆ ನಿನ್ನ ಜೀವಿತದಲ್ಲಿ ಹೆಂಗೆ ಒಳ್ಳಾಗುತ್ತೆ? ಎಲ್ಲಾರ್ಗು ನೀನು ಕೆಟ್ಟದ್ದು ಮಾಡ್ತಾ ಇದೆಯಾ, ನಿನ್ಗೆ ಹೆಂಗೆ ಒಳ್ಳೇದಾಗತ್ತೆ? ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಅದೇ ಹೇಳ್ತಾ ಇದ್ದಾರೆ ದೇವರು. ಮನುಷ್ಯರು ಏನ್ ಮಾಡಿದ್ರಂತೆ? ದೇವಪುತ್ರರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟವಾದವರನ್ನು ತನ್ನ ಸಂಬಂಧಿಕರಿಗೆ ಇಷ್ಟ ಆಗುತ್ತೆ ಇಲ್ವೋ, ತಂದೆ ತಾಯಿಗೆ ಇಷ್ಟ ಆಗುತ್ತೆ ಇಲ್ವೋ ಮೊದಲೇ ಇಲ್ಲ, ಅಕ್ಕ ತಂಗಿರಿಗೆ ಇಷ್ಟ ಆಗುತ್ತೇನೋ ಬೇಕಾಗಿಲ್ಲ. ನನಗಿಷ್ಟ ಆದ್ರೆ ಸಾಕು, ನನ್ನ ಶರೀರಕ್ಕೆ ಇಷ್ಟ ಆದ್ರೆ ಸಾಕು, ನನ್ನ ಸೌಂದರ್ಯಕ್ಕೆ ಸೂಟ್ ಆದ್ರೆ ಸಾಕು. ಯಾರಿಗಿಷ್ಟ ಆದ್ರೇನು ಯಾರಿಗಿಷ್ಟ ಆದ್ರೇನು ಹೋದ್ರು ಪ್ರಿಯರೇ. ಆ ದಿನ ದೇವರ ಮನಸ್ಸನ್ನು ನೋಯಿಸೋದ್ರು. ಅದಕ್ಕೆ ದೇವರು ಏನ್ ಹೇಳ್ತಾ ಇದ್ರೆ ಗೊತ್ತಾ? ಆಗ ಯೆಹೋವನು, ತಂದೆಯಾದ ಪರಬ್ರಹ್ಮನು, ಯೆಹೋವನು ಅಂದ್ರೆ ಏನು ಗೊತ್ತಾ ಪ್ರಿಯರೇ? ಗ್ರೀಕ್ ಇಬ್ರಿಯ ಭಾಷೆಗಳಲ್ಲಿ ಬರೆದಿರುವಂತ ಈ ಮಾತುಗಳು. ಯೆಹೋವನು ಅಂದ್ರೆ ತಂದೆಯಾದ ದೇವರು, ಪರಮಾತ್ಮನು ಪ್ರಿಯರೇ. ಪರಮಾತ್ಮನು ಹೇಳುವಂತ ಮಾತೇನು ಗೊತ್ತಾ? ಆಗ ಪರಮಾತ್ಮನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದ್ದರಿಂದ ಮೃತ್ಯರೇ, ಅವರ ಆಯುಷ್ಕಾಲವು 120 ವರ್ಷಗಳಾಗಿರಲಿ ಅಂದನು. ಏನ್ ಪ್ರಿಯರೇ, 1000 ವರ್ಷ ಬದುಕಿ ಬಾಳಬೇಕಾಗಿರುತ್ತ ಮನುಷ್ಯನಿಗೆ 964 ವರ್ಷ, 969 ವರ್ಷ ಬದುಕಿದಂತ ಅನೇಕ ಜನರ ಆಯುಷ್ಕಾಲವು ಏನಾಗಿದೆ ಗೊತ್ತಾ? ಬರ್ತಾ ಏನಾಗಿದೆ? 120. ಕಡೆಯಲ್ಲಿ ಸತ್ಯವೇದ ಗ್ರಂಥ, ಯಾಕೋಬನ ಗ್ರಂಥ ಹೇಳುವಂತ ಮಾತೇನು ಗೊತ್ತಾ? ನಿನ್ನ ಜೀವಮಾನವು ಎಂಥದ್ದು? ನೀನು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಕಾಣದೇ ಇರುವ ಹಬೆಯಂತೆ ಇದೆ ನಮ್ಮ ಜೀವನ. ಕೀರ್ತನೆ ಗ್ರಂಥದಲ್ಲಿ ಹೇಳುವಂತ ಮಾತೇನು ಗೊತ್ತಾ? ಮನುಷ್ಯರ ಬಲವು 70, ಬಲ ಹೆಚ್ಚಿದರೆ 80, ಕಷ್ಟ ಸಂಕಟಗಳೇ ಇದರ ಆಡಂಬರ. ಯೋಬನ ಗ್ರಂಥ 21ನೇ ಅಧ್ಯಾಯ 11ನೇ ವಚನ, ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ. ಈಗ ನಮ್ಮ ಆಯುಷ್ಕಾಲ ಏನಾಗಿದೆ ಗೊತ್ತಾ? ಕ್ಷಣ ಮಾತ್ರ ನಮ್ಮ ಆಯುಷ್ಕಾಲ. ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಆಮೇಲೆ ಕಾಣದೇ ಇರುವಂತ ಹಣೆ ಬರಹ ನಮ್ಮ ಪರಿಸ್ಥಿತಿ ಆಗಿರುವಾಗ ಇದಕ್ಕೆ ಹೊಣೆ ಯಾರು ಪ್ರೇರೆ? ನೀವಲ್ವಾ? ನಿಮ್ಮ ಜೀವಮಾನ ಅಲ್ವಾ? ನೀವು ಬದುಕಿದಂತ ದುಷ್ಟ ಕಾರ್ಯಗಳನ್ನು ಮಾಡಿದ್ದರಿಂದ ಅಲ್ವಾ ಇದೆಲ್ಲ ಬರ್ತಾರಂತ ಪರಿಸ್ಥಿತಿ? ಅರ್ಥ ಮಾಡ್ಕೊಳ್ಳೋದಿಕ್ಕೆ ಕಷ್ಟಪಡಿ. ತಂದೆ ತಾಯಿಯ ಮನಸ್ಸನ್ನು ನೋಯಿಸ್ಬೇಡಿ. ಆ ತಂದೆ ತಾಯಿನ ಈ ಲೋಕಕ್ಕೆ ಕಳಿಸಿದಂತ ಆ ಪರಮಾತ್ಮನ ಮನಸ್ಸನ್ನು ನೋಯಿಸಿದ್ರೆ ಪ್ರೇರೆ ನಮ್ಗೆ ಒಳ್ಳೇದಾಗತ್ತಾ? ಮನುಷ್ಯರ ಶಾಪವೇ ಪ್ರೇರೆ ಭಯಂಕರವಾದಂಥದ್ದು. ಮನುಷ್ಯರ ಶಾಪ. ಒಂದು ವೇಳೆ ನೀತಿವಂತನಾಗಿದ್ರೆ ಆ ಶಾಪ ತಗೊಳ್ಳಲ್ಲ ಪ್ರೇರೆ. ನೀತಿವಂತನ ಮೇಲೆ ಎಷ್ಟು ಜನ ಶಾಪ ಹಾಕಿದ್ರು ಅದು ತಗೊಳ್ಳಲ್ಲ. ಒಂದು ವೇಳೆ ಆ ನೀತಿವಂತನು ದುಷ್ಟನು ದ್ರೋಹಿಯಾಗಿ ನೀನು ಬದುಕಿದ್ರೆ ನಿನ್ನ ಆಯುಷ್ಕಾಲ ಕತ್ತರಿಸಲ್ಪಡುತ್ತೆ. ಈ ಮಾತು ನೆನಪಿರಲಿ ಪ್ರೇರೆ. ಮುಂದೆ ಓದಿಕೊಳ್ಳೋಣ ವಚನ. ಆಯುಷ್ಕಾಲವು 120 ವರ್ಷಗಳಾಗಿರಲಿ ಅಂದನು. ಆ ಕಾಲದಲ್ಲಿ, ಅಂದರೆ ದೇವಪುತ್ರರು ಮನುಷ್ಯರ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾಶರೀರಗಳು ಭೂಮಿಯ ಮೇಲಿದ್ದರು, ಆನಂತರದಲ್ಲಿಯೂ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಿಶಾಲಿಗಳು ಇವರೇ. ನೋಡಿ 5ನೇ ವಚನ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದಕ್ಕಾಗಿ ಪಶ್ಚಾತ್ತಾಪ ಪಟ್ಟನು. ಆಗ್ಲೇ ಹೇಳಿದ್ನಲ್ಲ, ನಮ್ಮ ತಂದೆ ತಾಯಿಗೆ ಪಶ್ಚಾತ್ತಾಪ ಆಗಿದೆಯಾ? ಗಂಡು ಮಗು ಎತ್ತಿದ್ದೀನಂತ. ನಮ್ಮ ತಂದೆ ತಾಯಿಗೆ ಪಶ್ಚಾತ್ತಾಪ ಆಗಿದೆಯಾ? ಹೆಣ್ಮಗು ಎತ್ತಿದ್ದೀನಿ. ಅವಳು ದುಷ್ಟಾಳಾಗಿ ರೋಡಲ್ಲಿ ಅಲೆಮಾರಿಯಗಳಾಗಿ ಅಲಿತಾ ಇದ್ದಾಳೆ. ಸಿಕ್ಕಿದ್ದ ಪುರುಷನ ಜೊತೆ ನಾಯಿ ಹಾಗೆ ಬಿಹೇವ್ ಮಾಡ್ತಾ ಇದ್ದಾಳೆ. ತಲೆ ಬಗ್ಸೋದು ಏನಂತಾನೆ ಗೊತ್ತಿಲ್ಲ, ನಾಯಿ ಹಾಗೆ ತಲೆ ಎತ್ಕೊಂಡು ಹೋಗ್ತಾ ಇರ್ತಾಳೆ ಅಂತ ಯಾರಾದ್ರೂ ನಮ್ ನೋಡಿ ದುಃಖ ಪಡ್ತಾ ಇದ್ದಾರಾ? ತಂದೆ ತಾಯಿ ದುಃಖ ಪಡ್ತಾ ಇದ್ದಾರಾ? ಅದೇ ರೀತಿ ದೇವರು ಒಂದು ಕಾಲದಲ್ಲಿ ದುಃಖ ಪಡ್ತಾ ಇದ್ದಾನೆ, ನೊಂದ್ಕೋತಾ ಇದ್ದಾನೆ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವ್ರ ಹೃದಯದಲ್ಲಿ ಯಾವಾಗಲೂ ಕೆಟ್ಟದ್ದು. ಏನ್ ಪೇರೆ, ನಾವು ಚಿಕ್ಕ ವಯಸ್ಸಲ್ಲಿ ಫಿಲಮ್ ನೋಡ್ಬೇಕಾರೆ ಅವಾಗ ಅಡ್ವರ್ಟೈಸ್ ಬರೋದು ಪ್ರೇರೆ. ಒಳ್ಳೆ ಸೀನ್ ನಡಿಬೇಕಾದ್ರೆ, ಲವ್ ಪ್ರಪೋಸ್ ಮಾಡುವಂಥದ್ದು ಅಥವಾ ವಿಲನ್ಗೆ ಹೊಡೆಯುವಂಥ ಒಂದು ಸೀನ್ ಬರಬೇಕಾದ್ರೆ ಅಡ್ವರ್ಟೈಸ್ ಬಂದು ಅಂದಾಗ ನಾವು ತುಂಬ ನೊಂದ್ಕೋತೀವಿ, ತುಂಬ ಬೈಕೋತೀವಿ. ಇವನು ಮಾಡೋ ಕೆಲಸ ಇಲ್ವಾ, ಈ ಟೈಮಲ್ಲಿ ಅಡ್ವರ್ಟೈಸ್ ಬರ್ತೈತೆ ಅಂತ ನೊಂದ್ಕೋತಾ ಇದ್ದೋ. ಈಗ ಮನುಷ್ಯರ ಕೆಟ್ಟತನ ಯಾವ ರೀತಿಯಾಗಿದೆ ಗೊತ್ತಾ? ನಾನ್ ಸ್ಟಾಪ್, ಅಂದ್ರೆ ಬ್ರೇಕ್ ಇಲ್ಲ. ಸೆಂಟ್ರಲ್ಲಿ ಭಕ್ತಿಯ ಮಾರ್ಗ ಇಲ್ಲ, ಭಯದ ಮಾರ್ಗ ಇಲ್ಲ. ಈಗ ಡೈರೆಕ್ಟ್ ಏನಾಗಿದೆ ಅಂದ್ರೆ ಇವ್ರಿಗೆ ಏನಾಗಿದೆ? ಡೈರೆಕ್ಟ್
ಮನುಷ್ಯರ ಕೆಟ್ಟತನವು ಭೂಮಿಯಲ್ಲಿ ಹೆಚ್ಚಾಗಿದೆ. ಇವ್ರು ಯಾವಾಗಲೂ ಅಂದ್ರೆ ಎನಿ ಟೈಮ್ ನಾನ್ ಸ್ಟಾಪ್ ಇವ್ರು ಏನಾಗಿದೆ ಗೊತ್ತಾ, ಕೆಟ್ಟತನವು ಇವ್ರ ಹೃದಯದಲ್ಲಿ ತುಂಬಿಕೊಂಡಿದೆ ಪ್ರಿಯರೇ. ದುಷ್ಟತನವು ಕೆಟ್ಟತನವು ಹೃದಯದ ಮೇಲೆ ತುಂಬಿಕೊಂಡಂತ ಕಾರಣಕ್ಕೆ ಏನಾಗಿದ್ದಾರೆ ಗೊತ್ತಾ, ಅರ್ಧಾಂತರದಲ್ಲಿ ತನ್ನ ಜೀವಿತ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ದೇವರ ಚಿತ್ತ ಏನು, ದೇವರ ಸಂಕಲ್ಪವೇನು, ದೇವರ ಮನಸ್ಸೇನು ಅರ್ಥ ಮಾಡ್ಕೊಳ್ದಿರುವಂತ ಸ್ಥಿತಿ ಪ್ರೇರೆ. ನಾವಾದ್ರೂ ನಿಯತ್ತಾಗಿ ಬದುಕೋಣ, ನಮ್ಮ ತಂದೆ ತಾಯಿನ ಗೌರವಿಸೋಣ, ಆ ತಂದೆ ತಾಯಿಗೆ ಈ ಲೋಕಕ್ಕೆ ಕಳಿಸಿದಂತ ಆ ತಂದೆಯಾದ ಪರಮಾತ್ಮನನ್ನು ಪ್ರೇರೆ ಮೆಚ್ಚಿಸೋರಾಗಿರೋಣ. ಮನುಷ್ಯರನ್ನು ಮೆಚ್ಚಿಸಿದ್ರೆ ಎಷ್ಟು ವರ್ಷ ಪ್ರೇರೆ ನಮ್ಮ ಜೀವಿತ? ಮನುಷ್ಯರನ್ನು ಮೆಚ್ಚಿಸಿದ್ರೆ ಎಷ್ಟು ಕಾಲ ನಮ್ಮ ಜೀವಿತ? ನಿನ್ನ ಪ್ರೇಯಸಿನ ಮೆಚ್ಚಿಸಿದ್ರೆ ನಿನ್ಗೆ ಎಷ್ಟು ಕಾಲ ಜೀವಿತ? ನಿನ್ನ ಪ್ರೇಯತಮ್ಮನ ಮೆಚ್ಚಿಸಿದ್ರೆ ಎಷ್ಟು ಕಾಲ ನಿನ್ನ ಜೀವಿತ? ನಿನ್ನ ಜೀವಮಾನವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದಿರುವಂತ ಜೀವಮಾನ ಆಗುತ್ತೆ. ನಿನ್ನ ನಂದಾದೀಪ ಮಧ್ಯರಾತ್ರಿಯಲ್ಲಿ ಅಂಧಕಾರದಲ್ಲಿ ಆರಿ ಹೋಗುತ್ತೆ. ಈ ಮಾತು ಸತ್ಯ. ನಿನ್ನ ದಿನಗಳು ಎಣಿಸಿಕೋ. ಫೋಟೋ ನೋಡ್ತಾ ಇರ್ತೀವಿ ಪ್ರೇರೆ, ಅಲ್ಲಲ್ಲಿ ಯೌವನಸ್ಥರ ಫೋಟೋ ನೋಡ್ತಾ ಇದೀವಿ. ನಮ್ಗೆ ಯಾವಾಗ ಬುದ್ಧಿ ಬರುತ್ತೆ ಪ್ರೇರೆ? ಯೌವನ ಪ್ರಾಯದಲ್ಲಿರುವಂತ 18 ವರ್ಷದ ಹುಡುಗ, 17 ವರ್ಷದ ಹುಡುಗ ಸಾಯ್ತಾ ಇರ್ತಾನೆ. ಯಾಕೆ? ಕಣ್ ಕಾಣ್ತಾ ಇಲ್ವಾ? ಕಣ್ಣೇನ್ ಹಿಂಗೋಗಿದ್ಯಾ? ಕಣ್ಗೇನಾಗಿದೆ? ಆ ಯೌವನಸ್ಥನು ಸಾಯ್ತಾ ಇರುವಾಗ ಅವನಕ್ಕಿಂತ 1 ವರ್ಷ ನೀನು ಕಡಿಮೆ ಆಗಿರ್ತೀಯ ಅಥವಾ 1 ವರ್ಷ ಜಾಸ್ತಿನ ಆಗಿರ್ತೀಯ. ನೀನ್ ಏನ್ ಆಲೋಚನೆ ಮಾಡ್ಬೇಕು ಗೊತ್ತಾ, ಇಷ್ಟು ಚಿಕ್ಕ ಹುಡುಗನೇ ಸತ್ತೋಗಿದ್ದಾನೆ, ಇವನ್ಕಿಂತ 1 ವರ್ಷ ಎಷ್ಟ ಬದುಕಿದ್ದೀನಲ್ಲ ದೇವ್ರೆ, ನನ್ನನ್ನು ಕಾಪಾಡಿದ್ಯಪ್ಪ, ಇವನ್ ತರ ನನಗೆ ಅರ್ಧಾಂತರದಲ್ಲಿ ಮರಣ ಬರ್ದಿರೋ ತರ ಕಾಪಾಡುವಂತ ಯಾರಾದ್ರೂ ದೇವ್ರನ್ನ ಹುಡುಕ್ತಾ ಇದ್ದಾರಾ? ದೇವರ ಭಯ ಭಕ್ತಿ ಮಾಡ್ದಲ್ಲಿ ನಡೀತಾ ಇದ್ದಾರಾ? ಯಾವಾಗ ಗೊತ್ತಾಗತ್ತೆ ನಮ್ಗೆ ದೇವರ ಭಯ ಭಕ್ತಿ ಪ್ರೇರೆ? ಮನುಷ್ಯನ ಜೀವನ ಎಷ್ಟು ಅಂಧಕಾರ ಅಂದ್ರೆ, ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ನಿಮ್ಗೆ. ಮಗು ಹುಟ್ಟುತ್ತೆ, ಎಲ್ಲಾರು ಸಂಬಂಧಿಕರು ಓಡ್ ಬರ್ತಾರೆ. ಇಂಥವ್ರು ಮಗು ಹುಟ್ಟಿದೆ, ಬಹಳ ವರ್ಷ ಆದ್ಮೇಲೆ ಮಗು ಹುಟ್ಟಿದೆ ಅಂತ ಬರ್ತಾರೆ. ಆ ತೊಟ್ಲಲ್ಲಿ ಮಗು ಮಲಗಿರೋದನ್ನ ನೋಡಿ ಎಲ್ಲಾರು ಸಂತೋಷ ಪಡ್ತಾರೆ. ಮಗುನ ನೋಡಿ ಎಲ್ಲಾರು ಸಂತೋಷ ಪಡ್ಬೇಕಾರೆ ಮಗು ನಗ್ತಾ ಇರುತ್ತೆ. ಮಗು ಒಂದು ಆಟ ಸಾಮಾನು ಏನೋ ಹಿಡ್ಕೊಂಡು ನಗ್ತಾ ಇರುತ್ತೆ. ಸುತ್ತಲ್ಲಿರ್ತಾರೆ ಜನ. ಏನಂತಾರೆ ಗೊತ್ತಾ? ಮಗು ನನ್ನನ್ನು ನೋಡಿ ನಗ್ತಾ ಇದೆ ಅಂತಾರೆ. ಮಗುಗೆ ಆ ವಯಸ್ಸಲ್ಲಿ ಏನು ಕಾಣಲ್ಲ, ಯಾರು ಕಾಣಲ್ಲ, ಅದ್ರ ಪಾಡ್ಗ ನಗ್ತಾ ಇರುತ್ತೆ. ಇಲ್ಲಿರುವಂತ ಜನರು ಏನ್ ಶುರು ಮಾಡ್ಕೊಂಡಿರ್ತೀವಿ ಗೊತ್ತಾ, ನನ್ನನ್ನು ನೋಡಿ ನಗ್ತಾ ಇದ್ದಾನೆ ಅಂತ. ಆತನಿಗೆ ಯಾರು ಕಾಣಲ್ಲ. ಸ್ವಲ್ಪ ದಿವಸ ಆಗತ್ತೆ, ಮಂಚದ ಮೇಲೆ ಮಗುನ ಮಲಗಿಸಿರ್ತಾರೆ. ಪಟಾರ ಅಂತ ಕೆಳಗಡೆ ಬೀಳ್ತಾನೆ. ಅಮ್ಮ ಬಂದು ಹೇಳ್ತಾಳೆ, ನೋಡ್ಕೊಳ್ಳೋದಲ್ಲೇನೋ, ಬಿದೋದಲ್ಲೋ, ಏಟಾಯ್ತಾ? ಒರೆಸ್ತಾಳೆ. ತಿರ್ಗಾದ್ರೆ ಮಂಚದ ಮೇಲೆ ಮಲಸ್ತಾಳೆ. ಆ ಮಗುಗೆ ಕೆಳಗಡೆ ಬೀಳೋದು ಕಾಣಲ್ಲ ಪ್ರೇರೆ. ಇನ್ನ ಸ್ವಲ್ಪ ವರ್ಷಗಳಾಗುತ್ತೆ, ಸ್ನೇಹಿತರ ಜೊತೆ ಆಟ ಆಡಕ್ಕೆ ಹೋಗ್ತಾನೆ. ಆಟ ಆಡ್ತಾ ಒಂದ್ ದಿವಸ ಬಿದ್ದಿ ಕಾಲೆಲ್ಲ ತರಿಸ್ಕೊಂಡು, ಇಮ್ಮಡಿ ಎಲ್ಲ ತರಿಸ್ಕೊಂಡು, ಮುಖ ಎಲ್ಲ ಹೊಡ್ಕೊಂಡು ಮನೆಗೆ ಹೋಗ್ತಾನೆ. ಯಾಕೋ ನಿನ್ ಕಾಣಿಸ್ಲಿಲ್ವೇನೋ? ನೋಡ್ಕೊಂಡು ಆಡೋದಲ್ವೇನೋ? ಅವನಿಗೆ ಕಾಣಿಸ್ತಾ ಇಲ್ಲ ಪ್ರೇರೆ, ಅವನು ಕಾಣಿಸ್ತಾ ಇಲ್ಲ. ಇನ್ನ ಸ್ವಲ್ಪ ದಿವಸ ಆಗುತ್ತೆ, ಸ್ವಲ್ಪ ವರ್ಷಗಳಾಗುತ್ತೆ. ಹೋಗೋಬರೋ ಹೆಣ್ಮಕ್ಳನ್ನ ನೋಡ್ತಾ ಇರ್ತಾನೆ. ಸುತ್ತಮುತ್ತಲಿರುವಂಥ ಜನ ಇವನ ನಡತೆಯನ್ನು ಗಮನಿಸಿದವರು, ಮಗ ದೊಡ್ಡವನಾಗಿದ್ದಾನಮ್ಮ, ಮದುವೆ ಮಾಡಿ. ಹೋಗೋಬರೋ ಹೆಣ್ಮಕ್ಳಿಗೆಲ್ಲ ನೋಡ್ತಾನೆ, ಮದುವೆ ಮಾಡ್ತಾರೆ. ಮನೇಲಿ ಹೆಂಡತಿ ಇರ್ತದೆ, ತಿರ್ಗಾ ಅಕ್ಕಪಕ್ಕ ಮನೆ ಹೆಣ್ಮಕ್ಳನ್ನ ನೋಡ್ತಾ ಇರ್ತಾರೆ. ತಾಯಿ ಹೇಳ್ತಾಳೆ, ಎಲ್ಲೋ ನೀನು ಕಾಣ್ತಾ ಇಲ್ಲೋ, ಇಷ್ಟು ಸುಂದರವಾದಂಥ ಹುಡುಗಿ ನಿನ್ನ ಮನೇಲಿ ಇದ್ದಾಳೆ ಕಣೋ, ನೀನು ಯಾಕೋ ಪರ ಹೆಂಡತಿನ ನೋಡ್ತಾ ಇದೀಯಾ? ನಿನ್ನ ಹೆಂಡತಿ ಇದ್ದಾಳಲ್ಲೋ, ಇವಳು ನಿನ್ ಕಾಣ್ತಾ ಇಲ್ಲೇನೋ ಅಂದ್ರೆ ಅವ್ನು ಕಾಣ್ತಾ ಇಲ್ಲ. ಇವನ ದುಷ್ಟಕೃತ್ಯಗಳನ್ನು ನೋಡಿದಂತ ಹೆಂಡತಿ ತವ್ರ ಮನೆಗೆ ಹೋಗ್ತಾಳೆ. ಇವನು ಕುಡ್ಕನಾಗ್ತಾನೆ. ಕುಡ್ದು ಮನೆಗೆ ಬರ್ತಾ ಇರ್ತಾನೆ. ತಾಯಿ ಹೇಳ್ತಾಳೆ, ಲವ್, ನೀನು ಆ ಮನುಷ್ಯನ ನೋಡ್ಲಿಲ್ಲನೋ, ಕುಡ್ಕೊಂಡು ಗಾಡಿ ಓಡಿಸ್ತಾ ಹೋಯ್ತಾ ಆಕ್ಸಿಡೆಂಟ್ ಆಗಿ ನಾಯಿ ಸಾಯಿಸೋದ ಕಣೋ, ಲಾರಿ ಹತ್ಕೊಟ್ಟೋಯ್ತು, ನಾಯಿ ಪಾಲಾಗಿದ್ದಾನೆ ಕಣೋ, ನಾಯಿ ಅವನ ಮಾಂಸ ತಿಂತೈತೆ, ಹೆಣ ಎತ್ತಕೋರು ಯಾರು ಇಲ್ಲ, ಆ ಥರ ಪರಿಸ್ಥಿತಿಲಿ ಅವ್ನು ಸಾವು ಬಂದಿದೆ. ಆ ಕುಡುಕನ ನೋಡಿ ನಿಂಗೆ ಬುದ್ಧಿ ಬರಬೇಕಿಲ್ಲ, ನೀನು ಕಾಣಿಸ್ತಾ ಇಲ್ಲನೋ ಅಂದರೆ ಅವನು ಕಾಣ್ತಾ ಇಲ್ಲ. ಒಂದು ದಿವಸ ಇವನು ಕುಡಿದು ಸತ್ತೋಗ್ತಾನೆ. ತಾಯಿ ಬರ್ತಾಳೆ, ಮುಂಜಾನೆ ಕಾಫಿ ತಗೊಬಂದು ಕೊಡ್ತಾಳೆ. ಕಾಫಿ ಕೊಟ್ಟಾಗ ಮಗನನ್ನು ಎಬ್ಬಿಸ್ತಾಳೆ. ಮಗನು ಎದ್ದೇಳ್ತಾ ಇಲ್ಲ. ಮಗನು ಎದ್ದೇಳ್ತಾರಂತ ಕಾರಣಕ್ಕೆ ಭಯಭ್ರಾಂತಳಾಗಿ ಇಡೀ ಸಂಬಂಧಿಕರು, ಚಿಕ್ಕ ವಯಸ್ಸಲ್ಲಿ ಬಂದು ತೊಟ್ಲಲ್ಲಿದ್ದಾಗ ನೋಡಿ ಸಂತೋಷ ಪಟ್ರಲ್ಲ, ಆ ಸಂಬಂಧಿಕರೆಲ್ಲ ಓಡ್ ಬರ್ತಾ ಇದ್ದಾರೆ. ಓಡ್ ಬಂದು,
ನೋಡೋ ನಿನ್ನ ಸಂಬಂಧಿಕರು ಬಂದಿದ್ದಾರೆ, ನಿಮ್ಮ ಚಿಕ್ಕಪ್ಪ ಬಂದಿದ್ದಾರೆ, ಮಾತಾಡೋ. ನಿಮ್ಮ ಅಮ್ಮ ಬಂದಿದ್ದಾಳೆ ಕಣೋ, ನಿನ್ನ ದೊಡ್ಡಮ್ಮ ಬಂದಿದ್ದಾಳೆ ಕಣೋ, ಮಾತನಾಡೋ. ನಿನ್ನ ತಂಗಿ ಬಂದಿದ್ದಾಳೆ ನೋಡೋ, ನಿನ್ನ ಚಿಕ್ಕ ವಯಸ್ಸಲ್ಲಿ ಆಟ ಆಡಿದಂಥ ಅಣ್ಣ ಬಂದಿದ್ದಾನೆ ನೋಡೋ, ಮಾತಾಡೋ, ಎದೋಳೋ. ಅವನು ಸತ್ತೋಗೋನೆ ಅಂತ ಅವಳ ತಾಯಿಗೂ ಕಣ್ಣು ಕಾಣಿಸ್ತಾ ಇಲ್ಲ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಬೆಳಕು ಇಲ್ಲ ಅಂದರೆ ನಮಗೆ ಜೀವನದಲ್ಲಿ ಏನೂ ಕಾಣಲ್ಲ. ಅದಕ್ಕೆ ಯೇಸು ಕ್ರಿಸ್ತನ ಹೇಳ್ತಾನೆ, ಅಂಧಕಾರದಲ್ಲಿರುವವರೇ ಬೆಳಕಿನ ಕಡೆಗೆ ಬನ್ನಿರಿ, ನಾನೇ ಸತ್ಯವೂ ಜೀವವೂ ಮಾರ್ಗವಾಗಿದ್ದೇನೆ. ಸತ್ಯವೂ ಜೀವವೂ, ಜೀವ ಸತ್ಯ ಮಾರ್ಗ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಕತ್ತಲೆಯ ಜೀವನದಲ್ಲಿ ಇದೆಯಾ, ಬದುಕಿದ್ದೇನೆ ಅನ್ನುವಂಥ ಹೆಸರು ಮಾತ್ರ ನಿನಗಿದೆ, ಆದರೆ ನೀನು ಸತ್ತವನಾಗಿದ್ದೀಯಾ. ಮನುಷ್ಯನಿಗೆ ಈ ಪ್ರಪಂಚದಲ್ಲಿ ಏನು ಸತ್ಯ ಕಾಣಲ್ಲ. ಸತ್ಯ ದೇವರನ್ನು ನಂಬಿದ್ರೆ ಮಾತ್ರ ಪ್ರಪಂಚ ನಿನಗೆ ಸರಿಯಾಗಿ ಕಾಣುತ್ತೆ. ಅದುವರೆಗೂ ನೀನು ಬದುಕಿರುವ ತನಕ ನಿನಗೆ ಮರಳುತನವು ಹಿಡಿದಿರುವುದು. ಆಮೇಲೆ ಪ್ರೇತ ಲೋಕವೇ ಗತಿ. ಜೀವಿತರ ಪಟ್ಟಿಯಲ್ಲಿರುವವನಿಗೆ ನಿರೀಕ್ಷೆ ಉಂಟು, ಸತ್ತವರಿಗೋ ಯಾವ ನಿರೀಕ್ಷೆಯೂ ಇಲ್ಲ. ಯಾವ ನಿರೀಕ್ಷೆಯೂ ಇಲ್ಲ ಸತ್ತವರಿಗೆ. ಬದುಕಿದ್ದೀಯಾ, ಸತ್ತಿದ್ದೀಯಾ, ಒಂದು ವೇಳೆ ಬದುಕು. ಯೇಸು ಕ್ರಿಸ್ತನ ಜೀವವು ತೆಗೆದುಕೋ, ಈ ವಾಕ್ಯ ಎಂಬುವಂಥ ಜೀವವು ತೆಗೆದುಕೋ. ಬದುಕ್ತೀಯಾ ಇಲ್ವಾ? ನಿನ್ನ ಅಂಧಕಾರದ ಬದುಕು ನಿನ್ನನ್ನು ಅರ್ಧಾಂತರದಲ್ಲೇ ಮುಗಿಸ್ಕೊಂಡು ಫೋಟೋ ಆಗಿರ್ತೀಯ. ನಿನ್ನ ಜೊತೆ ಕುಡ್ದಂಥ ಸ್ನೇಹಿತ ನಿನ್ನ ಜೊತೆ ಬರಲ್ಲ, ನಿನ್ನ ಹೆಂಡತಿ ನಿನ್ನ ಜೊತೆ ಬರಲ್ಲ, ನಿನ್ನ ತಂದೆ ತಾಯಿಗಳು ನಿನ್ನ ಜೊತೆ ಬರಲ್ಲ. ಪ್ಲಸ್ ಅವರೇ ಕರೀತಾ ಇರ್ತಾರೆ ನಿನ್ನ ಗೆಳೆಯ ಮತ್ತೆ ಹುಡುಬ ಅಂತ. ನಿನ್ನತ್ರಕ್ಕೆ ಅವ್ರು ಬರಲ್ಲ, ಅವ್ರಿರೋತಕ್ಕೆ ನೀನು ಕರೀತಾರೆ ಅಷ್ಟೇ. ನೀನಿರೋತಕ್ಕೆ ಸಮಾಧಿ ಆದರೂ ನಿನ್ನ ಬಳಿಗೆ ಬರುವಂತ ಒಬ್ಬನೇ ಯೇಸು ಕ್ರಿಸ್ತನು. ಆ ಸಮಾಧಿಗಳಿಂದ ಎಬ್ಬಿಸಿ ನಿನ್ನನ್ನು ತನ್ನ ಜೊತೆ ಸ್ವರ್ಗದಲ್ಲಿ ಸೇರಿಸ್ಕೊತಾನೆ. ಬದುಕುತ್ತಾ ಆತನನ್ನು ನಂಬುವವರು ಎಂದಿಗೂ ಸಾಯುವುದಿಲ್ಲ. ಬದುಕುತ್ತಾ ನಂಬುವವನು ಎಂದಿಗೂ ಸಾಯುವುದಿಲ್ಲ. ಬದುಕಬೇಕಂದ್ರೆ ಯೇಸು ಕ್ರಿಸ್ತನ ಜೀವವುಳ್ಳ ವಾಕ್ಯ ಸತ್ತಂತ ನಿನ್ನ ಹೃದಯಕ್ಕೆ, ನಿನ್ನ ಆತ್ಮಕ್ಕೆ ನೀನು ಮುಟ್ಟಿಸ್ಕೊ. ಆಗ ನೀನು ಬದುಕ್ತೀಯ, ಬದುಕುವ ಪ್ರಾಣಿ ಆಗ್ತೀಯ. ಇಲ್ಲ ಅಂದರೆ ಇದೇ ಥರ ನಾಯಿ ರೀತಿಯಲ್ಲಿ ಸಾಯಬೇಕಾಗುತ್ತೆ ಒಂದು ದಿವಸ. ನಮ್ಮನ್ನು ಕಾಪಾಡುವವರು ನಮ್ಮ ಸ್ನೇಹಿತರು ಅಲ್ಲ, ನಮ್ಮ ತಂದೆ ತಾಯಿಗಳು ಅಲ್ಲ, ಯಾರೂ ಕಾಪಾಡಲ್ಲ. ಅರ್ಥ ಆಯಿತು ಅಂದ್ಕೊಂಡಿರ್ತೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ, ಕಾಪಾಡಲಿ, ಕನಿಕರಿಸಲಿ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಈ ಭಾಗವನ್ನು ಮುಗಿಸ್ಕೊಳ್ಳೋಣ. ತಂದೆ ಆದ ದೇವರು, ನಿಮಗೆ ಸ್ತೋತ್ರಗಳು ತಂದೆ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಮನುಷ್ಯ ಪುತ್ರರು ತಂದೆ ಪುತ್ರಿಯರ ಸೌಂದರ್ಯವನ್ನು ನೋಡಿ ನಿಮ್ಮ ಮನಸ್ಸಿಗೆ ನೋವು ಉಂಟು ಮಾಡಿ ತಮಗೆ ಇಷ್ಟವಾದವರನ್ನು ಹೆಂಡರನಾಗಿ ಮಾಡಿಕೊಂಡು ತಂದೆ ತಮಗಿಷ್ಟ ಬಂದಂಥ ರೀತಿಯಲ್ಲಿ ಬದುಕಿ ಶಾಪಗ್ರಸ್ತದ ಜೀವಿತವನ್ನು ಜೀವಿಸಿ ಲೋಕವನ್ನು ಮುಗಿಸಿಕೊಂಡು ಹೋದರು ತಂದೆ. ಆದರೆ ತಂದೆ, ನೀವು ಇಷ್ಟಪಡುವಂಥ ರೀತಿಯಲ್ಲಿ ನಮ್ಮ ಜೀವಿತಗಳು ಅನೇಕರ ಯೌವನಸ್ಥರ ಜೀವಿತಗಳು ಇರುವ ಹಾಗೆ ಸಹಾಯ ಮಾಡು ತಂದೆ. ಯೌವನಸ್ಥರು ತಂದೆ ತಾಯಿ ಮಾತಿಗೆ ಒಳಪಟ್ಟು ಆ ತಂದೆ ತಾಯಿಯನ್ನು ಈ ಲೋಕಕ್ಕೆ ಕಳಿಸಿದಂಥ ನಿಮ್ಮನ್ನು ತಂದೆ ಮೆಚ್ಚಿಸುವವರಾಗಿರುವಂತೆ, ನೀವು ಇಷ್ಟಪಡುವಂಥ ರೀತಿಯಲ್ಲಿ ಅವ್ರ ಜೀವನ ಇರುವಂತೆ, ನೀವು ಇಷ್ಟಪಡುವಂಥ ಹೆಣ್ಣಿನ ಜೊತೆ ತಂದೆ ಅವರು ಮದುವೆ ಆಗುವಂತೆ ತಂದೆ ಸಹಾಯ ಮಾಡಿರಿ. ಪುರುಷನು ಒಬ್ಬಂಟಿಯನಾಗಿರುವುದು ಒಳ್ಳೆಯದಲ್ಲ ಎಂದು ತಂದೆ ನೀವು ಸ್ತ್ರೀಯನ್ನು ಉಂಟು ಮಾಡಿದ್ದೀರಪ್ಪ. ಅದು ಪ್ರೀತಿ ಪ್ರೇಮದ ಮೂಲಕವೇ ಬರಬೇಕಾಗದಂಥದ್ದು ಏನೂ ಇಲ್ಲ ತಂದೆ. ನೀವು ಪ್ರತಿಯೊಬ್ಬರಿಗೆ ಮದುವೆ ಮೂಲಕ ತಂದೆ ತಾಯಿಯ ಒಪ್ಪಂದದ ಮೇರೆಗೆ ಮದುವೆ ಆಗುವಂಥದ್ದು ನೀವು ಇಷ್ಟಪಡುವಂಥರಾಗಿರ್ತೀರ ತಂದೆ ಎಂದು ನಾನು ನಂಬುತ್ತಾ ಈ ಒಂದು ಪ್ರಾರ್ಥನೆಯನ್ನು ತಂದೆ ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ಸ್ತುತಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನಪ್ಪ ತಂದೆ, ಆಮೇನ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರೇರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರೇರೆ. ಥ್ಯಾಂಕ್ ಯು.